ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಅಮೈನ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಸೊ MCQs ಆಗಿರಲಿ ನಾವು ನೋಡ್ತಾ ಬರ್ಬೋದು. ಸೊ ಎಲ್ಲ 3 ಚಾಪ್ಟರ್ MCQs ಆಲ್ರೆಡಿ ಫಿನಿಶ್ ಮಾಡಿದ್ವಿ. ಇವತ್ತು 4ನೇ ಚಾಪ್ಟರ್. ಸೊ ನೆಕ್ಸ್ಟ್ ಆರ್ಗ್ಯಾನಿಕ್ ಒಂದು ಚಾಪ್ಟರ್ ಮಾಡಿಬಿಟ್ರೆ ಇವತ್ತು ಆಲ್ಮೋಸ್ಟ್ ನಿಮ್ಮದು 85% ಆರ್ಗ್ಯಾನಿಕ್ ಮುಗ್ದಂಗೆ. ಓಕೆನಾ? ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಎಲ್ಲದೂ ಸಾಲ್ವ್ ಮಾಡಿದ್ದೀನಿ. ನೀವು ಅಷ್ಟನ್ನು ಹೋದರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಕ್ವಶನ್ಸ್ಗಳನ್ನ ಹೆಂಗೆ ಕೇಳಿದ್ರು, ಯಾವ ರೀತಿ ಕೇಳಿದ್ರು ನೀವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಅವನ್ನೆಲ್ಲ ಒನ್ ಶಾಟ್ನ ನೋಡಿದ್ದೀರಿ ಅಂದರೆ ಆರಾಮಾಗಿ ಬರೀತೀರಾ. ಸೊ ನೀವು ಟೆನ್ಷನ್ ಮಾಡೋದೇ ಬೇಡ ಆರ್ಗ್ಯಾನಿಕ್ ಬಗ್ಗೆ. ಓಕೆನಾ? ಸೊ ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೂಡ ಮಾಡ್ತಾ ಹೋಗ್ತೀನಿ. ಸೊ ನೀವು ಏನು ಟೆನ್ಷನ್ ಮಾಡೋದೇ ಬೇಡ. ನೀವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಒನ್ ಶಾಟ್ನ ಕ್ಲಿಯರಾಗಿ ರೆಫರ್ ಮಾಡಿದ್ದೀರಾ ಅಂದರೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ, ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಇವತ್ತು ನಾವು MCQs ಅದಾದಮೇಲೆ ನಾನು ಕ್ವಶನ್ಸ್ಗಳನ್ನ ಅರೇಂಜ್ ಮಾಡಿದ್ದೀನಿ. ಇಲ್ಲೊಂದು 4 ನೇಮ್ ರಿಯಾಕ್ಷನ್ಗಳಿದ್ದಾವೆ, ಅದು ವೆರಿ ಇಂಪಾರ್ಟೆಂಟು. ಅವೇ ರಿಪೀಟ್ ಆಗ್ತಾ ಇರ್ತವೆ. ಸೊ ಅವುಗಳ ಮೇಲೆ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳಿದ್ದೇನೆ ಅದನ್ನ ಸಪ್ರೇಟಾಗಿ ಡಿವೈಡ್ ಮಾಡಿ, ಸೊ ಅದನ್ನ ಸಪ್ರೇಟಾಗಿ ಮಾಡಿಸ್ತಾ ಇದ್ದೀನಿ. ಅಂತ ಸಪ್ರೇಟ್ ಅಂದರೆ ಸೊ ಅಲ್ಲೇ ಕ್ವಶನಲ್ಲಿ ಯಾವ ರೀತಿ ಕೇಳಿದರೆ ಅಲ್ಲೇ 1 by 1 ಆನ್ಸರ್ಗಳನ್ನು ಹಾಕ್ತಾ ಹೋಗಿದ್ದೀನಿ. ಓಕೆನಾ? ಸೊ ಆ ರೀತಿ ಅರೇಂಜ್ ಮಾಡ್ತಾ ಹೋಗಿದ್ದೀನಿ. ನೀವು ಆರಾಮಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಜಸ್ಟ್ ರಿವಿಷನ್ ಮಾಡಿ, ಪ್ರಾಕ್ಟೀಸ್ ಮಾಡಿರಿ. ವೀಡಿಯೋಸ್ಗಳು ಬರ್ತಾ ಇರ್ತವೆ. ಸೊ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಓಕೆನಾ? ಸೊ ಜಸ್ಟ್ ನಿಮ್ಗೆ ಏನು ಬೇಕು ಎಲ್ಲೋ ಕಮೆಂಟ್ ಮಾಡ್ತಾರೆ. ಸೊ ಎಲ್ಲೋ ಮಾಡ್ತಾ ಹೋಗ್ತೀವಿ ನಾವು. ಸೊ ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಬೇಕು, ರಿವಿಷನ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ಬರೀಬೇಕು. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಹಾಗಾದರೆ MCQsಗಳು. ಸೊ ಟು ಪ್ರಿಪೇರ್ ಪ್ಯಾರಾನೈಟ್ರೋ ಅನಿಲಿನ್ ಆ್ಯಸ್ ಅ ಮೇಜರ್ ಪ್ರಾಡಕ್ಟ್ ಫ್ರಮ್ ಅನಿಲಿನ್, ದ ಅಮೈನೋ ಗ್ರೂಪ್ ಈಸ್ ಪ್ರೊಟೆಕ್ಟೆಡ್ ಬೈ. ಸೊ ಏನು ಹೇಳಿದ್ದಾರೆ ಅವರು ಇಲ್ಲಿ ಕ್ವಶನ್ನಲ್ಲೇ ಆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ? ಪ್ಯಾರಾನೈಟ್ರೋ ಅನಿಲಿನ್. ಸೊ ಪ್ಯಾರಾನೈಟ್ರೋ ಅನಿಲಿನ್ ಅಂದರೆ ಏನು? NH2 ಗ್ರೂಪ್ ಇರುತ್ತೆ, ಒಂದು NO2 ಗ್ರೂಪ್ನ ನೀವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಸೊ ಫ್ರಮ್ ಎಲ್ಲಿ ಅನಿಲಿನ್ ಅಂತ ಹೇಳಿದ್ದಾರೆ. ಸೊ ಇವಾಗ ಅನಿಲಿನಿಂದ ನಾವು ಪ್ಯಾರಾನೈಟ್ರೋ ಅನಿಲಿನ್ ಹೋಗ್ಬೇಕಂದ್ರೆ ನಮ್ಗೇನಾಗುತ್ತೆ? ಇಲ್ಲೇ ನಾವು ಏನು ಮಾಡಬೇಕು? ಪ್ರೊಟೆಕ್ಟ್ ಮಾಡಬೇಕು. ಸೊ ಪ್ರೊಟೆಕ್ಟ್ ಮಾಡಬೇಕು, ಅವಾಗ ಮಾತ್ರ ನಮ್ಗೇನಾಗುತ್ತೆ ಅಂದರೆ ಓನ್ಲಿ 1 ಪ್ರಾಡಕ್ಟ್ ಸಿಗುತ್ತೆ. ಇವಾಗ ನಾವು ಈ ಗ್ರೂಪ್ನ ಏನಾದರೂ NH2 ಗ್ರೂಪ್ ನಾವೇನಾದ್ರು ಪ್ರೊಟೆಕ್ಟ್ ಮಾಡಿಲ್ಲ ಅಂದರೆ ನಮ್ಗೇನಾಗುತ್ತೆ? ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ಸ್ಗಳು ಸಿಗ್ತವೆ, ಆರ್ಥೋ, ಮೆಟಾ, ಪ್ಯಾರಾ. ಸೊ 1 ಪ್ರಾಡಕ್ಟ್ ನಾವು ಸಿಗಬೇಕಂದ್ರೆ ಇದನ್ನೇನು ಮಾಡಬೇಕು? ಪ್ರೊಟೆಕ್ಟ್ ಮಾಡಬೇಕು. ಸೊ ಅದು ಹೇಗೆ ಪ್ರೊಟೆಕ್ಟ್ ಮಾಡ್ತೀವಿ ನಾವು? ಸಿಂಪಲ್. ಸೊ NH2 ಗ್ರೂಪ್ ಇದೆ, ನಾವೇನು ಮಾಡ್ತೀವಿ ಅಂದರೆ ಅಸೈಲೇಷನ್ ಮಾಡ್ತೀವಿ. ಸೊ ನೀವು ನೋಡ್ಬೋದು ಅಸಿಟೈಲೇಷನ್ ಫಸ್ಟ್ ಸ್ಟೆಪ್ ಇದೆ. ನೆಕ್ಸ್ಟ್ ಆಲ್ಕೈಲೇಷನ್ ಮಾಡಿದ್ರೆ ಆಗಲ್ಲ. ಆಲ್ಕೈಲೇಷನ್ ಮಾಡೋದ್ರಿಂದ ನಮಗೇನಾಗಲ್ಲ, NH2 ಗ್ರೂಪ್ ಆಲ್ಕೈಲ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸಫಿನೇಷನ್ ನಾವು ಎಷ್ಟರ ಹತ್ರ ಯೂಸ್ ಮಾಡೋದು. ಸಲ್ಫೋನೇಷನ್ ನಮಗೇನಾಗುತ್ತೆ? ಜಸ್ಟ್ ಬಂದು ಬೈಂಡ್ ಆಗಿರುತ್ತೆ, ಅದು ಮತ್ತೆ ಬ್ರೇಕ್ ಆಗಿ ಮತ್ತೆ ನಾವು ರಿಟರ್ನ್ ರಿಯಾಕ್ಷನ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸಲ್ಫೋನೇಷನ್ ಆಗಲ್ಲ. ಇರೋದು ಒಂದೇ ಆಪ್ಷನ್ನು ಅಸೈಲೇಷನ್, ಎಸಿಟೈಲೇಷನ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ? ಸಿಂಪಲ್ ಆಗಿ ಇವಾಗ CH3 CO C ಡಬಲ್ ಬಾಂಡು CH3ನ ಯೂಸ್ ಮಾಡ್ತೀವಿ. ಸೊ ಇದೇನು ಮಾಡತ್ತಂದರೆ ಜಸ್ಟ್ ಹೋಗಿ ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಸೊ ಇದನ್ನ ಹೊರಗಡೆ ಹಾಕತ್ತೆ. ನಮ್ಗೇನಾಗತ್ತೆ ಅಂದರೆ ಇಲ್ಲಿ ಅಸೈಲೇಷನ್ ಆಗುತ್ತೆ. ಓಕೆನಾ? ಸೊ ಇದು ವೆರಿ ಇಂಪಾರ್ಟೆಂಟು. ಈ C ಡಬಲ್ ಬಾಂಡು CH3 ಆಗುತ್ತೆ. ಇದಕ್ಕೇನಂತ ಕರಿತೀವಿ? ಅಸೈಲೇಷನ್ ಅಂತ ಕರಿತೀವಿ. ಸೊ ಇವಾಗ ಏನಾಯಿತು? ನಮಗೆ ನಿಜವಾಗ್ಲೂ ನಮ್ಗೆ ಬೇಕಾಗಿರೋ ರಿಯಾಕ್ಟೆಂಟ್ ಸಿಕ್ಕಿದೆ. ಸೊ ಇದಕ್ಕೆ ನಾವು ಇವಾಗ HNO3 H2SO4 ಹಾಕಿದ್ರೆ ಇದೇನಾಗುತ್ತೆ? ನೈಟ್ರೋ ಗ್ರೂಪ್ ಆಗಿ ಫೋರ್ತ್ ನಮಗೆ ಪ್ಯಾರಾ ಪೊಸಿಷನ್ ನಮಗೇನಾಗುತ್ತೆ? NO2 ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಸೊ ಇಲ್ಲಿರೋ ವೆರಿ ಇಂಪಾರ್ಟೆಂಟ್ ನೈಟ್ರೋ ಗ್ರೂಪ್ನ ನೀವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಸೊ ನೈಟ್ರೋ ಗ್ರೂಪ್ನ ಆ್ಯಡ್ ಮಾಡಬೇಕಂದ್ರೆ ಅದಕ್ಕೂ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಇದನ್ನ ಪ್ರೊಟೆಕ್ಟ್ ಮಾಡಬೇಕು. ಸೊ ಪ್ರೊಟೆಕ್ಟಿಂಗ್ ಗ್ರೂಪ್ ಯಾವುದು? ಎಸಿಟಿಕ್ ಅನ್ಹೈಡ್ರೈಡ್ ಇದೆ. ಸೊ ಇದೇನು ಅಟ್ಯಾಕ್ ಮಾಡಿದಾಗ OC ಡಬಲ್ ಬಾಂಡು CH3 ಹೊರಗಡೆ ಹೋಗುತ್ತೆ. COCH3 ಏನಾಗುತ್ತೆ? ಬಂದು ಕೂತ್ಕೊಳ್ಳುತ್ತೆ. ಓಕೆನಾ? ಸೇಮ್ ಪ್ರಾಸೆಸ್ ನಾವು ಇಲ್ಲಿ ಬ್ರೋಮಿನೇಷನ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ಬ್ರೋಮಿನೇಷನ್ ನಮಗೇನಾಗುತ್ತೆ? Br2 ನಾವು CH3COH ಹಾಕಿದ್ರೆ ಈ ಗ್ರೂಪಲ್ಲಿ NO2 ಬದಲಿಗೆ Br ಬರುತ್ತೆ. ಓಕೆನಾ? ಸೊ ಈ ಕ್ವಶನ್ 2 ಮಾರ್ಕ್ಸಿಗೆ ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. ಇದು ಕೇಳಿಲ್ಲ ಅಂದರೆ Br ಕೇಳ್ಬೋದು. ಎರಡನ್ನು ನೋಡಿಟ್ಕೊಂಡಿರಿ. ಓಕೆನಾ? ಸೊ ಇಲ್ಲೇನಾಗುತ್ತೆ ಅಂದರೆ ಎಸಿಟೈಲೇಷನ್ ಆಗುತ್ತೆ ಫಸ್ಟ್. ನೆಕ್ಸ್ಟ್ ಇರೋ ಕ್ವಶನ್ನು ಇಲ್ಲಿ ನಾವು ಎಸಿಟಿಕ್ ಮೀಡಿಯಮ್ ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ ಅಂದರೆ ಇಕ್ವಿಲಿಬ್ರಿಯಮ್ ಲೆಫ್ಟ್ ಸೈಡಿಗೆ ಇದು ರೊಟೇಟ್ ಮಾಡುತ್ತೆ. ಇದ್ರ ಮೇಲೆ ಒಂದು ಕ್ವಶನ್ ಇದೆ, ಅದು ಲಾಸ್ಟಿಗೆ ನೋಡೋಣ. ಸೊ ಈ ರಿಯಾಕ್ಷನ್ ನೆನ್ಪಿಟ್ಕೊಬೇಕು. ಓಕೆನಾ? ಸೊ ನೆಕ್ಸ್ಟ್ ಇರೋದು ಇಲ್ಲಿ. ಸೊ ದ ರಿಯೇಜೆಂಟ್ ಯೂಸ್ ಟು ಸಪ್ರೇಟ್ ದ ಮಿಕ್ಸ್ಚರ್ ಆಫ್ ಮಿಥೈಲ್ ಅಮೀನ್ ಆ್ಯಂಡ್ ಡೈಮಿಥೈಲ್ ಅಮೀನ್ ಆರ್. ಸೊ ಡೈಮಿಥೈಲ್ ಅಮೀನ್ ಮತ್ತು ಮಿಥೈಲ್ ಅಮೀನ್ ನಾವು ಸಪ್ರೇಟ್ ಮಾಡಬೇಕು. ರಿಯೇಜೆಂಟ್ ಯಾವುದು ಅಂತ. ಸೊ CaCl3 HCl ಇದೇನು? ನಮ್ಮ ಕಾರ್ಬೈಲಮಿನ್ನು. CH3Cl3 ಅಂದರೆ ಇದೇನು? ನಮಗೆ ಕ್ಲೋರೋಫಾರ್ಮ್ ರಿಯಾಕ್ಷನ್. ಓಕೆನಾ? ಸೊ ಇದಂತೂ ನಮ್ಗೆ ಆ್ಯಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇರೋದೆ ಅಂದರೆ C6H5SO2Cl. ಸೊ C6H5SO2Cl ಅಂದಾಗ ನಮಗೇನಾಗತ್ತೆ ಅಂದರೆ KOH ಇದೆ. ಸೊ ಇದೇನೋ ಇದು ಒಂದು ಆಪ್ಷನ್ನು. ಇಲ್ಲಿ ನಾವು ನೋಡ್ಬೋದು, ಇದು ಆಗಲ್ಲ. SO2Cl ಇದೆ ಆ್ಯಂಡ್ HCl ಇದೆ. ಓಕೆನಾ? ಇಲ್ಲೇನಾಗುತ್ತೆ? ಡಿಫ್ರೆನ್ಷಿಯೇಟ್ ಮಾಡಬೇಕು ನಾವು HCl ಆ್ಯಂಡ್ KOH. ಸೊ ಇವಾಗ HCl ಮತ್ತು KOH ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ನಾವು? ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ಇವಾಗ C6H5SO2 C6H5 ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ನಾ ಏನು ಬರಿಬೇಕಂತಿಲ್ಲ. ಇಲ್ಲಿ C6H5SO2 ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ? ಮಿಥೈಲ್ ಅಮೀನ್. ಸೊ ಈಗ ಇದಕ್ಕೆ ಏನು ಮಾಡ್ತೀನಿ? CH3 ಗ್ರೂಪ್ನ ಆ್ಯಡ್ ಮಾಡ್ತೀನಿ. ಸೊ ಮಿಥೈಲ್ ಅಮೀನ್ ಆಗುತ್ತೆ. ಇವಾಗ ಏನಾಗುತ್ತೆ? ಇಲ್ಲಿ ಹೈಡ್ರೋಜನ್ ಇದೆ, ನಾವು ಆಲ್ಕಲ್ನ ಯೂಸ್ ಮಾಡಿದ್ರೆ ಇದೇನಾಗುತ್ತೆ? ಸೊಲ್ಯೂಬಲ್ ಆಗುತ್ತೆ. ಸೊ ಇದು ನಾವು ಒಂದರಿಂದ ಸಪ್ರೇಟ್ ಮಾಡ್ಬೋದು. ಸೇಮ್ ಗ್ರೂಪು C6H5SO2. ನೆಕ್ಸ್ಟ್ ಏನು ಮಾಡಿದ್ದಾರೆ ಅವರು? ಡೈಮಿಥೈಲ್ ಅಮೀನ್ ಅಂತ ಕೊಟ್ಟಿದ್ದಾರೆ, CH3 ಆಗುತ್ತೆ. ಸೊ ಇದೇನು 2 ಪ್ರಾಡಕ್ಟ್ಗಳು. ಓಕೆನಾ? ಸೊ ಇಲ್ಲೇನಾಗುತ್ತೆ ಅಂದರೆ
ಇಲ್ಲೇನಾಗುತ್ತೆ ಹೈಡ್ರೋಜನ್ ಇಲ್ಲ. ಸೊ ಆಲ್ಕಲಿ ಮೀಡಿಯಂ ಹಾಕಿದ್ರೆ ಇವೆರಡು ಏನಾಗುತ್ತೆ, ಇದು ಸೊಲ್ಯೂಬಲ್ ಆಗುತ್ತೆ, ಇದು ಸೊಲ್ಯೂಬಲ್ ಆಗಲ್ಲ. ಸೊ ಇದೇನು ಪ್ರೈಮರಿ ಅಮೀನ್, ಇದೇನು ಸೆಕೆಂಡರಿ ಅಮೀನ್. ಸೊ ಈ ರೀತಿ ನಾವೇನು ಮಾಡ್ಬೋದು ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಏನಿರುತ್ತೆ ನಮ್ದು ನೆನ್ಸ್ಬರ್ಗ್ ರಿಯೇಜೆಂಟ್ ಇರುತ್ತೆ. ಸೊ ಅದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಅಮೀನ ಹಾಕ್ತೀವಿ. ಸೊ ಅಮೀನಲ್ಲಿ ನಮಗೇನಾಗುತ್ತೆ, ಇಲ್ಲಿರೋ CL ಇವಾಗ ಇದ್ರ ಜೊತೆಗೆ ಒಂದು H ಇತ್ತು ಅಂತ ಅನ್ಕೊಳ್ಳೋಣ. ಸೊ ಇವಾಗ ಇದು ಕನೆಕ್ಟ್ ಮಾಡಿಲ್ಲ ಅಂದರೆ ಈ HCl ಹೊರಗಡೆ ಹೋಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, N ಮತ್ತು ಇದ್ರ ಜೊತೆ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಇವಾಗ ಇಲ್ಲಿ ಎಸಿಡಿಕ್ ಹೈಡ್ರೋಜನ್ ಇದೆ. ಸೊ ಹೈಡ್ರೋಜನ್ ಇದೆ, ಆಲ್ಕಲಿ ಮೀಡಿಯಂ ಹಾಕಿದಾಗ ಏನಾಗುತ್ತೆ ಅಂದರೆ ಸೊಲ್ಯೂಬಲ್ ಆಗುತ್ತೆ. ಇವಾಗ ಹೈಡ್ರೋಜನ್ ಇಲ್ಲ ಅಂದರೆ ಏನಾಗುತ್ತೆ, ಸೊಲ್ಯೂಬಲ್ ಆಗಲ್ಲ. ಸೊ ಇವಾಗ ಇಲ್ಲಿ ಸೊಲ್ಯೂಬಲ್ ಆಗೋದ್ರಿಂದ ನಾವೇನು ಮಾಡ್ಬೋದು, ಇದನ್ನ ಸಪ್ರೇಟ್ ಇದು ಮಾಡ್ಬೋದು. ಪ್ರೈಮರಿ ಅಮೀನ್ ಮತ್ತು ಸೆಕೆಂಡರಿ ಅಮೀನ್ ನಾವೇನು ಮಾಡ್ಬೋದು ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಓಕೆನಾ. ಸೊ ಇಲ್ಲಿರೋದು ಆಪ್ಷನ್ ಬಿ. ಸೊ CaCl3 KOH ಇವೆರಡು ಆಗಲ್ಲ. ಓಕೆನಾ. ಸೊ ಇಲ್ಲಿರೋ ಒಂದೇ ಆಪ್ಷನ್ನು C6H5 SO2 Cl ಆ್ಯಂಡ್ KOH ಆಗುತ್ತೆ. ಓಕೆನಾ. ಸೊ ಇಷ್ಟು ನೋಟ್ ಮಾಡಿಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇಲ್ಲಿ, ಸೊ ದಿ ರಿಯೇಜೆಂಟ್ ಯೂಸ್ಡ್ ಇನ್ ಸ್ಯಾಂಡ್ ರಿಯಾಕ್ಷನ್ ಇಸ್, ಸೊ Cr2O2 Cl2 ಇದೇನು ನಮ್ಮ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್, ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್, ಇದು ಏನು ಕ್ಲೈಮನ್ಸನ್ ರಿಡಕ್ಷನ್. ಸೊ Ca2Cl2 ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇರೋದೇನು H2PdBSO4, ಇದ್ಯಾವುದು ರೋಸನ್ಮಂಡ್ ರಿಡಕ್ಷನ್. ಓಕೆನಾ. ಸೊ ಎಲ್ಲವೂ ಕೊಟ್ಟಿದ್ದಾರೆ. ಅಮೈನ್ಸಲ್ಲಿ ನಮ್ಗೆ ಒಂದೇ ಒಂದು ಆಪ್ಷನ್ ಕೊಟ್ಟಿರೋದು, ಅದನ್ನ ನೀವು ಎಲಿಮಿನೇಟ್ ಮಾಡಬೇಕಾಗಿತ್ತು. ಸೊ ಇದರದ್ದು Ca2Cl2 ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇರೋದು ದ ಬಾಂಡ್ ಆ್ಯಂಗಲ್ ಇನ್ ಅಮೀನ್ ಇಸ್ ಲೆಸ್ ದೆನ್ 109.5 ಡಿಗ್ರಿ ಇಸ್ ಡ್ಯೂ ಟು. ಯಾಕೆ, ಬೇಸಿಕಲಿ ಏನಾಗುತ್ತೆ, ನಿಮಗೆ ನೈಟ್ರೋಜನ್ ಇರುತ್ತೆ, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿರ್ತವೆ, ಇವುಗಳ ಮಧ್ಯೆ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಬಾಂಡ್ ಆ್ಯಂಗಲ್ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು sp3 ಹೈಬ್ರಿಡೈಸೇಷನ್ ಆಫ್ N ಆಟಮ್. ಸೊ sp3 ಎಲ್ಲ ಕಡೆನೂ ಇರ್ತವೆ. ನೆಕ್ಸ್ಟ್ ಪ್ರೆಸೆನ್ಸ್ ಆಫ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ 4th ಆರ್ಬಿಟಲ್ ಆಫ್ N ಆಟಮ್. ಸೊ ಇದೊಂದು. ನೆಕ್ಸ್ಟ್ ಏನಾಗುತ್ತೆ, DsP ಹೈಬ್ರಿಡೈಸೇಷನ್ ಆಫ್ N ಆಟಮ್. ಸೊ ಇದಾಗಲ್ಲ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಫ್ ಫೋರ್ತ್ ಆರ್ಬಿಟಲ್ ನಮಗೇನಾಗುತ್ತೆ, ನಾರ್ಮಲಿ 1s2 2s2 2p3 ಆಗುತ್ತೆ. ಓಕೆನಾ. ಸೊ ಇಲ್ಲಿ ನಾವು ನೋಡ್ಬೋದು 2p2 ಆಗುತ್ತೆ, 2p3 ಸಾರಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ 3 ಆರ್ಬಿಟಲ್ಸ್ಗಳು. ಸೊ ಇದು ಆಪ್ಷನ್ ಆಗಲ್ಲ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ, ನೆಕ್ಸ್ಟು ಇಲ್ಲಿ ಆಲ್ಕೈಲ್ ಗ್ರೂಪ್ ಆಗಿರ್ಬೋದು. ಸೊ ಇದು ಆಗಲ್ಲ. ಉಳಿದಿರೋದೇನು 4th ಆರ್ಬಿಟಲ್ ಅಂತ ಕೊಟ್ಟಿದ್ದವರು, ಅದಾಗಲ್ಲ. ನೆಕ್ಸ್ಟ್ ಉಳಿದಿರೋದೇನೆಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಫ್ N ಆಟಮಲ್ಲಿ ಆಗುತ್ತೆ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನಮಗೇನಾಗುತ್ತೆ ಅಂದರೆ ಇಲ್ಲಿ ಇದೇನು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಫ್ N ಆಟಮ್ ಇಂದ ನಮಗೇನಾಗುತ್ತೆ ಅಂದರೆ ಈ ಆಪ್ಷನ್ ಆಗುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ಇದು ಆಪ್ಷನ್. ಸೊ ಇದೇ ಆಗಲ್ಲ, ಪ್ರೆಸೆನ್ಸ್ ಆಫ್ ಅನ್ಶೇರ್ಡ್ ಪೇರ್ ಎಲೆಕ್ಟ್ರಾನ್ ಇನ್ 4th ಆರ್ಬಿಟಲ್ ಆಫ್ N ಆಟಮ್ ಆಗಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ ಅನ್ಶೇರ್ಡ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಏನಾಗುತ್ತೆ 2s2 ಆರ್ಬಿಟಲ್ ಇಂದ ನಮಗೇನಾಗುತ್ತೆ ಅಂದರೆ ನಾವು ನೋಡ್ಬೋದು. ಸೊ ಇದು ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕಾರ್ಬೈಲ್ ಅಮೀನ್ ರಿಯಾಕ್ಷನ್ ಇಸ್ ಶೋನ್ ಬೈ, ಸೊ ಪ್ರೈಮರಿ ಅಮೀನ್, ಸೆಕೆಂಡರಿ ಅಮೀನ್, ಟರ್ಷರಿ ಅಮೀನ್ ಆ್ಯಂಡ್ ಪ್ರೈಮರಿ ಆಲ್ಕೋಹಾಲ್ಸ್. ಸೊ ಇಲ್ಲೇನಾಗುತ್ತೆ, ಸೊ ಪ್ರೈಮರಿ ಆಲ್ಕೋಹಾಲ್ಸ್ ಅಂತೂ ಆಗಲ್ಲ, ಉಳಿದಿರೋದೇನೋ ಅಮೀನ್ಸಲ್ಲೇ ಆಗಬೇಕು. ಅಮೀನ್ಸಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ನಿಮ್ಗೇನಂತ ಹೇಳಿದ್ದೆ ಕಾರ್ಬೈಲ್ ಅಮೀನ್. ಸೊ ಏನಾಗುತ್ತೆ ಅಂದರೆ ಫಸ್ಟ್ RNH2ನ ತಗೋಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕಾರ್ಬೈಲ್ ಅಮೀನ್ ಆದಮೇಲೆ ನೆಕ್ಸ್ಟ್ ಉಳಿದಿರೋದೇನೋ ಮತ್ತೆ ಕಾರ್ಬೈಲ್ನ ತೊಗೋಬೇಕು, CaCl3. ನೆಕ್ಸ್ಟ್ ಏನಾಗುತ್ತೆ KOH. ಸೊ ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ NH2ನ ರಿಮೂವ್ ಮಾಡಬೇಕು, RN ಮತ್ತು N ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕು. ಓಕೆನಾ. ಸೊ ಇದೇನಾಗುತ್ತೆ ಐಸೋಸೈನೈಡ್ ಆಗುತ್ತೆ. ಸೊ ಇಲ್ಲಿ ನಾವು ಯೂಸ್ ಮಾಡ್ತಿರೋದೇನು ಪ್ರೈಮರಿ ಅಮೀನ್. ಓಕೆನಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಫಸ್ಟ್ ಆಪ್ಷನ್ ಆಗುತ್ತೆ. ಸೊ ಯಾವುದು, ಕಾರ್ಬೈಲ್ ಅಮೀನ್. ಸೊ ಕಾರ್ಬೈಲ್ ಅಮೀನ್ ಆಮೇಲೆ ಮಾಡಬೇಕು, ಮತ್ತು ರಿಟರ್ನ್ ನಾವು ಈ ಗ್ರೂಪ್ನ ತೊಗೋಬೇಕು. ಕಾರ್ಬೈಲ್ ಅಮೀನ್ ಅಂತ ಬರೆಯೋದು ಟ್ರಿಕ್ಸ್ ಹೇಳಿದ್ನಲ್ಲ. ಸೊ ಕಾರ್ಬೈಲ್ ಅಮೀನ್. ನೆಕ್ಸ್ಟ್ ಏನಾಗುತ್ತೆ, ಸೊ ಮತ್ತೆ ಕಾರ್ಬೈಲಿಗೆ ಹೋಗಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕಾರ್ಬೈಲ್ ಅಮೀನ್ನ ಕನೆಕ್ಟ್ ಮಾಡಬೇಕು. ಸೊ RNH2 H2 ರಿಮೂವ್ ಮಾಡಬೇಕು, N ಮತ್ತು C ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕು. N ಕನೆಕ್ಟ್ ಆದರೆ ಏನಂತ ಕರಿತೀವಿ, ಐಸೋಸೈನೈಡ್ ಅಂತ ನಾವು ಇದನ್ನ ಕರಿತೀವಿ. ಓಕೆನಾ. ಇಷ್ಟು. ನೆಕ್ಸ್ಟು Ar(X) ಪ್ಲಸ್ ಮೈನಸ್ CO ಕಾಪರ್ ಮತ್ತು SCl ಹಾಕಿದಾಗ ಏನಾಗುತ್ತೆ ಅಂದರೆ ArCl ಆಗುತ್ತೆ ಅಂತ. ಸೊ ಇದನ್ನು ಡಯೋಸೋನಿಯಂ ಸಾಲ್ಟ್ಸಿಂದ ನಾವೇನು ಮಾಡ್ತೀವಿ ಅಂದರೆ ಕ್ಲೋರೋಬೆನ್ಸಿನ ಫಾರ್ಮೇಷನ್ ಮಾಡ್ತಿದ್ದೀವಿ ಯೂಸಿಂಗ್ ಏನು CuHCl. ಓಕೆನಾ. ಸೊ ಇವಾಗ ಯಾರು ಹೇಳ್ತಿದ್ರೆ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂದರೆ ನಮ್ಗೆ ಏನಿರೋದು C2Cl2 ಇರೋದು. ಸೊ ಇದು ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಗೆಟಮಿನ್ ರಿಯಾಕ್ಷನ್ ಇದಾಗುತ್ತೆ. ಇಲ್ಲಿ ಏನು ಮಾಡ್ತೀವಿ ನಾವು, ಕಾಪರ್ ಪೌಡರ್ನ ಯೂಸ್ ಮಾಡ್ತೀವಿ. ಡಯೋಸೋಟೈಸೇಷನ್ ಅಂದ್ರೆ ಏನು, ಈ ರಿಯೇಜೆಂಟ್ ತನಕ ಫಾರ್ಮೇಷನ್ ಆಗೋ ರಿಯಾಕ್ಷನ್ಗೆ. ಸೊ ಈ ರಿಯಾಕ್ಷನ್ HNO2 ನಾವು ಹಾಕಿದಾಗ ಏನಾಗುತ್ತೆ ಅಂದರೆ ಈ ರಿಯಾಕ್ಷನ್ ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಡಯೋಸೈಟೈಸೇಷನ್. ಇದು ಪ್ರಾಸೆಸ್ನ ಡಯೋಸೈಟೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದೇನು ಕಪ್ಲಿಂಗ್ ರಿಯಾಕ್ಷನ್. ಸೊ ಕಪ್ಲಿಂಗ್ ರಿಯಾಕ್ಷನ್ ಅಂದಾಗ ನಮ್ಗೆ ಏನಾಗುತ್ತೆ, ಸೊ ಕಪಲ್ ಮಾಡ್ತೀವಿ ನಾವು. ಸೊ ಇಲ್ಲೇನಾಗುತ್ತೆ ಅಂದರೆ ಕಪ್ಲಿಂಗ್ ರಿಯಾಕ್ಷನ್, ಇದು ಡಯೋಸೈಟೈಸೇಷನ್ ರಿಯಾಕ್ಷನ್ ನಮ್ಗೇನಾಗ್ತಿದೆ ಅಂದರೆ ರಿಪ್ಲೇಸ್ ಆಗ್ತಿದೆ. ಸೊ ಏನಾಗ್ತಿದೆ ಅಂದರೆ Cl ರಿಪ್ಲೇಸ್ ಆಗ್ತಾ ಇದೆ. ಓಕೆನಾ. ಸೊ ಇದು ಆಪ್ಷನ್ ಆಗಲ್ಲ. ಸೊ ಆಪ್ಷನ್ ಉಳಿದಿರೋದೇನು ಗೆಟಮಿನ್ ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಹೈಬ್ರಿಡೈಸೇಷನ್ ಆಫ್ N ಆಟಮ್ ಇನ್ ಟ್ರೈಮಿಥೈಲ್ ಅಮೀನ್ ಇಸ್. ಸೊ ಏನಾಗುತ್ತೆ, ನೈಟ್ರೋಜನ್ ಆಟಮ್ ಇರುತ್ತೆ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನೆಕ್ಸ್ಟ್ ಏನಿರುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿರ್ತವೆ. ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, S1 P1 P2 P3. ಸೊ sp3 ಹೈಬ್ರಿಡೈಸೇಷನ್ ಆಗುತ್ತೆ. ಓಕೆನಾ. ಸೊ ಇಷ್ಟು. ನೆಕ್ಸ್ಟ್ ಇರೋದು ಇವಾಗ ಆಪ್ಷನ್ ಇಲ್ಲಿ. ಸೊ
given below are two statements. So ammonolysis of alkyl halide has the disadvantage of yielding a mixture of primary, secondary, tertiary amine and quaternary ammonium salt. ಓಕೆನಾ, ಇದು ಫಸ್ಟ್ ಹೇಳಿದ್ರು ಅವರು. ಅಮೋನೋಲಿಸಿಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ, ಸೊ ನೆಕ್ಸ್ಟ್ ಅವ್ರು ಹೇಳಿದ್ದಾರೆ ಟರ್ಷರಿ ಅಮೈನ್ ಇಸ್ ಆಬ್ಟೈನ್ಡ್ ಆಸ್ ಅ ಮೇಜರ್ ಪ್ರಾಡಕ್ಟ್ ಬೈ ಟೇಕಿಂಗ್ ಲಾರ್ಜ್ ಎಕ್ಸಸ್ ಆಫ್ ಅಮೋನಿಯಾ ಇನ್ ಅಮೋನೋಲಿಸಿಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳಿದ್ದಾರೆ. ಸೊ ಏನು ಮಾಡಿದ್ದಾರೆ, ಟರ್ಷರಿ ಅಮೋನಿಯಾ ಇಸ್ ಆಬ್ಟೈನ್ಡ್ ಆಸ್ ಅ ಮೇಜರ್ ಪ್ರಾಡಕ್ಟ್ ಅಂತೆ. ಸೊ ಯಾವಾಗ ಲಾರ್ಜ್ ಎಕ್ಸಸ್ ಆಫ್ ಅಮೋನಿಯಾ ತೊಗೊಂಡಾಗ, ಇದು ವೆರಿ ಇಂಪಾರ್ಟೆಂಟ್, ಲಾರ್ಜ್ ಎಕ್ಸಸ್ ಆಫ್ ಅಮೋನಿಯಾ ತೊಗೊಂಡಾಗ ನಮ್ಗೆ ಏನಾಗುತ್ತೆ ಅನ್ನೋದು. ಸೊ ನಾರ್ಮಲ್ ಅವ್ರು ಫಸ್ಟ್ ಹೇಳಿರೋ ಕ್ವಶನ್ ನಾವು ಸಾಲ್ವ್ ಮಾಡ್ತಾ ಹೋದರೆ ಅಮೋನೋಲಿಸಿಸ್ ಅಂದಾಗ ನಮಗೇನಾಗುತ್ತೆ, ಆರ್ ಇರುತ್ತೆ, NH2 ಇರುತ್ತೆ, ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ RX ಹಾಕ್ತೀವಿ. ಸೊ ಏನಾಗುತ್ತೆ ಇವಾಗ RX ಹಾಕಿದಾಗ ಫಸ್ಟ್ ಒಂದು ಹೈಡ್ರೋಜನ್ ಏನಾಗುತ್ತೆ ರಿಪ್ಲೇಸ್ ಆಗುತ್ತೆ. ಸೊ ರಿಪ್ಲೇಸ್ ಆಗಿ ನಮಗೇನಾಗುತ್ತೆ ಇನ್ನೊಂದು R ಗ್ರೂಪ್ ಬರುತ್ತೆ ಇಲ್ಲಿ. ಓಕೆನಾ, ಒಂದು ಹೈಡ್ರೋಜನ್ ಉಳಿಯುತ್ತೆ, 2 ಹೈಡ್ರೋಜನ್ ಇರೋದು 1 ಹೈಡ್ರೋಜನ್ ಆಗುತ್ತೆ, 1 ಆಲ್ಕೈಲ್ ಗ್ರೂಪ್ ಇರೋದು 2 ಆಲ್ಕೈಲ್ ಗ್ರೂಪ್ ಆಗುತ್ತೆ. ಇವಾಗ ನೆಕ್ಸ್ಟ್ ಮತ್ತೆ RX ಹಾಕಿದಾಗ ನಮಗೇನಾಗುತ್ತೆ, ಇವಾಗ 3 R ಗ್ರೂಪ್ಗಳು ಬಂದು ಸೇರ್ಕೊತವೆ. ಸೊ ನೆಕ್ಸ್ಟ್ ನಾವು ನೋಡ್ಬೋದು Na+ ಆಗುತ್ತೆ ಒಂದು. ಇವಾಗ ಹೈಡ್ರೋಜನ್ ಹೋದಾಗ ಏನಾಗುತ್ತೆ ಅಂದರೆ ಟರ್ಷರಿ ಗ್ರೂಪ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಪಾಸಿಟಿವ್ ಚಾರ್ಜು HP ಇರುತ್ತೆ, ನೆಕ್ಸ್ಟ್ ಏನಾಗುತ್ತೆ X-. ಸೊ ಇವಾಗ ಲಾಸ್ಟ್ ಸ್ಟೆಪ್ಪಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಇದು H ಬರಲ್ಲ, ಇದಾಗುತ್ತೆ. ಸೊ ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಬರೆದ್ಬಿಡೋಣ. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು RX. ಸೊ ಇವಾಗ ಮತ್ತೆ ಹಾಕಿದಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಇರುತ್ತವೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಮಗೆ 6 ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇನ್ನೊಂದು R ಗ್ರೂಪ್ ಬರುತ್ತೆ. ಸೊ ಪಾಸಿಟಿವ್ ಚಾರ್ಜ್, ನೆಕ್ಸ್ಟ್ ನೆಗೆಟಿವ್ ಚಾರ್ಜ್. ಓಕೆನಾ, ಸೊ ಇವಾಗ ಏನಾಯ್ತು ನಿಮಗೆ ಕ್ವಾಟರ್ನರಿ ಅಮೋನಿಯಂ, ಪ್ರೈಮರಿ, ನೆಕ್ಸ್ಟ್ ಸೆಕೆಂಡರಿ, ನೆಕ್ಸ್ಟ್ ಟರ್ಷರಿ, ನೆಕ್ಸ್ಟ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಆಗುತ್ತೆ. X- ಯಾವ ತೊಗೊಂಡಿದ್ರು ಅಂದಮೇಲೆ ಆ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್ ಇರೋದು ಸೆಕೆಂಡ್ ಆಪ್ಷನ್. ಅವ್ರು ಏನು ಹೇಳಿದ್ದಾರೆ ಅಂದರೆ ಟರ್ಷರಿ ಅಮೈನ್ ಇಸ್ ಆಬ್ಟೈನ್ಡ್ ಆಸ್ ಅ ಮೇಜರ್ ಪ್ರಾಡಕ್ಟ್ ಬೈ ಟೇಕಿಂಗ್ ಲಾರ್ಜ್ ಎಕ್ಸಸ್ ಆಫ್ ಅಮೋನಿಯಾ ಇನ್ ಅಮೋನಿಯೋಲಿಸಿಸ್ ಆಫ್ ಆಲ್ಕೈಲ್ ಹ್ಯಾಲೈಡ್. ಸೊ ಲಾಸ್ಟ್ ನಾವು ಜಾಸ್ತಿ ತೊಗೊಂಡ್ರೆ ನಮಗೇನಾಗುತ್ತೆ ಅಂದರೆ ಪ್ರೈಮರಿ ಅಮೀನ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಇದು ಆಪ್ಷನ್ ರಾಂಗು. ಸೊ ನೀವು ಎಲ್ಲಿದೆ ಅಂತ ನೋಡ್ಕೊತ ಹೋಗಬೇಕು. ಸೊ ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ಇದು ರಾಂಗು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್ ಅಂತ ಹೇಳಿದ್ದಾರೆ, ಇದು ಆಗಲ್ಲ. ನೆಕ್ಸ್ಟ್ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಇನ್ಕರೆಕ್ಟ್ ಅಂತ ಹೇಳಿದರೆ ಇದು ಆಗಲ್ಲ. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್ ಅಂತ ಹೇಳಿದರೆ ಇದು ಆಪ್ಷನ್ ಆಗುತ್ತೆ. ಓಕೆನಾ, ಸೊ ಇದು ನೋಟ್ ಮಾಡಿಟ್ಕೊಂಡಿರಿ. ಸೊ ಇದು ಅಮೋನೋಲಿಸಿಸ್ ರಿಯಾಕ್ಷನ್ ನೀವು ಜಸ್ಟ್ ನೋಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಇರೋದು ರಿಯೇಜೆಂಟ್ ದಟ್ ಕ್ಯಾನ್ ಬಿ ಯೂಸ್ ಟು ಕನ್ವರ್ಟ್ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ಟು ಬೆನ್ಸಿನ್ ಇಸ್. ಸೊ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ಇಂದ R N2+ ಇಂದ ನಮ್ಗೇನಾಗಬೇಕು RH, ಆದರೆ ಇವಾಗ R ಅಂದರೆ ಏನು, ಬೆನ್ಸಿನ್ ಗ್ರೂಪ್. ಓಕೆನಾ, ಸೊ ಈ ಬೆನ್ಸಿನ್ಗಾಗಿ ಕನ್ವರ್ಟ್ ಆಗಬೇಕು ನಮಗೆ. ಸೊ 8 ಗ್ರೂಪ್ ಹೊರಗಡೆ ಹೋಗಿ ನಾವು ಒಂದು Hನ ಆ್ಯಡ್ ಮಾಡಬೇಕು. ಸೊ ಅದು ಯಾವುದು ರಿಯೇಜೆಂಟು? ಸೊ ಫಸ್ಟ್ ಇರೋದು ಯಾವುದು H3PO2 H2O. ಸೊ ಇದರಿಂದನೇ ಆಗುತ್ತೆ. ಸೊ ಇವೇನು ರೆಡ್ಯೂಸಿಂಗ್ ಏಜೆಂಟ್ಸ್ಗಳು. ಸೊ ಇದೇನಾಗುತ್ತೆ SnCl2 HCl ಆಗಲ್ಲ, LiH4 ಆಗಲ್ಲ, ನೆಕ್ಸ್ಟ್ H3PO4 ಆಗಲ್ಲ. ಓಕೆನಾ, ಸೊ ಇಷ್ಟಿರೋದು ಫಸ್ಟ್ ಆಪ್ಷನ್ ಏನಾಗುತ್ತೆ H3PO2 H2 ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ದ ಫೈನಲ್ ಪ್ರಾಡಕ್ಟ್ ಆಬ್ಟೈನ್ ಇನ್ ಅಮೋನೋಲಿಸಿಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಇಸ್. ಸೊ ನೀವು ಆಲ್ರೆಡಿ ನೋಡಿದ್ರಿ ಫೈನಲ್ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗಿತ್ತು, ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್. ಓಕೆನಾ, ಸೊ ಇದು ಆಪ್ಷನ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ದ ರಿಯೇಜೆಂಟ್ ಯೂಸ್ಡ್ ಇನ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಇಸ್ Cu2Cl ಆಗಲ್ಲ, Cu2Cl2 ಆಗಬೇಕು, CuHCl ಆಗಲ್ಲ. ಸೊ ನೆಕ್ಸ್ಟ್ ಇರೋದು ಏನಂದರೆ ಅದು ಗೆಟ್ಮೆನ್ ರಿಯಾಕ್ಷನ್ ಆಗುತ್ತೆ, ಇದು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಆಗುತ್ತೆ, ಇದು ಆಪ್ಷನ್ ಆಗಲ್ಲ. ಓಕೆನಾ, ಸಿಂಪಲ್ ರಿಯಾಕ್ಷನ್ಗಳು 1 by 1 ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಮೋಸ್ಟ್ ಬೇಸಿಕ್ ಅಮೈನ್ ಇನ್ ಅಕ್ವೇಸ್ ಸೊಲ್ಯೂಷನ್ ಇಸ್. ಸೊ ಮೋಸ್ಟ್ ಬೇಸಿಕ್ ಅಮೈನ್ ಅಕ್ವೇಸ್ ಫಾರ್ಮ್ ಅಂದಾಗ ನಿಮ್ಗೆ ಏನಂತ ಹೇಳಿದೆ ನಾನು, ಫಸ್ಟ್ ಸೆಕೆಂಡರಿ ಇರುತ್ತೆ. ಸೊ ಅಕ್ವೇಸ್ ಫಾರ್ಮಲ್ಲಿ ನಮ್ಗೇನು ಹೇಳಿದ್ದಾರೆ ಅವರು, ಆಪ್ಷನ್ನ ನಾವು ನೋಡ್ಬೇಕು ಇವಾಗ. ಮಿಥೈಲಮೀನ್, ಡೈಮಿಥೈಲಮೀನ್, ಟ್ರೈಮಿಥೈಲಮೀನ್, ಮಿಥೈಲಮೀನ್. ಸೊ ಮಿಥೈಲ್ ಇದ್ದಾಗ ನಮ್ಗೇನಾಗುತ್ತೆ ಸೆಕೆಂಡರಿ, ಪ್ರೈಮರಿ, ನೆಕ್ಸ್ಟ್ ಟರ್ಷರಿ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಾರ್ಮಲಿ NH3 ಆಗುತ್ತೆ. ಓಕೆನಾ, ಸೊ ಇದು ಇವಾಗ ಅದೇ ನಮ್ಗೆ ಈಥೈಲ್ ಅಥವಾ ಬಲ್ಕಿ ಗ್ರೂಪ್ ಇದ್ದಾಗ ನಮಗೇನಾಗುತ್ತೆ ಸೆಕೆಂಡರಿ, ಟರ್ಷರಿ ಪ್ಲಸ್ ಎಫೆಕ್ಟ್ ಮ್ಯಾಟ್ರ್ ಆಗುತ್ತೆ, ಪ್ರೈಮರಿ ಆ್ಯಂಡ್ ದೆನ್ NH3. ಇವಾಗ ಹೈಯೆಸ್ಟ್ ಇರೋದು ಯಾವುದು ಅಂತ ಕೇಳಿದ್ದಾರೆ ಅವರು, ದ ಮೋಸ್ಟ್ ಬೇಸಿಕ್ ಸೆಕೆಂಡರಿ ಇರುತ್ತೆ. ಮಿಥೈಲಮೀನ್ ಆಗಲ್ಲ, ಡೈಮಿಥೈಲಮೀನ್ ಆಗುತ್ತೆ. ಸೊ ನೆಕ್ಸ್ಟ್ ಇರೋದೇನು ನೋಡೋದಾದ್ರೂ ಟ್ರೈಮಿಥೈಲಮೀನ್ ಆಗಲ್ಲ, ಟೆಟ್ರಾಮಿಥೈಲ್ ಅಮೋನಿಯಂ ಅಯಾನ್ ಕೂಡ ಆಗಲ್ಲ. ಓಕೆನಾ, ಸೊ ಫಸ್ಟ್ ಇರೋದು ಸೆಕೆಂಡರಿ ಇರುತ್ತೆ, ಮಿಥೈಲ್ ಮತ್ತು ಈಥೈಲ್ ಇದ್ದಾಗ. ಸೊ ಈ ಆರ್ಡರ್ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ದ ಪ್ಯಾರಾ ಅಮೈನೋ ಐಸೋಬೆನ್ಸಿನ್ ಇಸ್ ಪ್ರಿಪೇರ್ಡ್ ಫ್ರಮ್ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ಆ್ಯಂಡ್ ಅನಿಲಿನ್ ಇನ್. ಓಕೆನಾ, ಸೊ ಅವ್ರೇನು ಹೇಳಿದ್ದಾರೆ ಅಂದರೆ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ಮತ್ತು ಪ್ಯಾರಾ ಅಮೈನೋ ಐಸೋಬೆನ್ಸಿನ್. ಸೊ ಇಲ್ಲೇನಂತ ಹೇಳಿದೆ ನಿಮಗೆ, ಪ್ಯಾರಾ ಅಮೈನೋ ಐಸೋಬೆನ್ಸಿನ್ ಇದ್ದಾಗ ನಮಗೇನಾಗುತ್ತೆ ಎಸಿಡಿಕ್ ಮೀಡಿಯಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಪ್ಲಿಂಗ್ ಮಾಡ್ತೀವಿ. ಸೊ ನಾರ್ಮಲಿ ಏನಾಗಿರುತ್ತೆ ಅಂದರೆ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ಇರುತ್ತೆ, N2+Cl-. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಇದ್ರ ಜೊತೆಗೆ ಪ್ಯಾರಾ ಅಮೈನೋ ಅನಿಲಿನ್ ಹೇಳಿದಾರಲ್ಲ, ಸೊ
ಅನಿಲಿನ್ ಹೇಳಿದ್ದಾರೆ. ಸೊ ಏನಾಗುತ್ತೆ ಇದರ ಪ್ಯಾರಾ ಪೊಸಿಷನ್ ನಮ್ಗೆ ಏನಾಗುತ್ತೆ ಅಂದರೆ ಈ ಗ್ರೂಪ್ಗಳು ಬಂದು ಕನೆಕ್ಟ್ ಆಗ್ತವೆ. ಸೊ ಎನ್ ಡಬಲ್ ಬಾಂಡ್ ಎನ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ NH2 ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಬೆನ್ಸಿನ್ ಗ್ರೂಪ್ ಇರುತ್ತೆ. ಇದಕ್ಕೇನಂತ ಕರಿತೀವಿ ನಾವು ಪ್ಯಾರಾ ಅಮೀನೋ. ಸೊ ಇದೇನಾಗುತ್ತೆ ಅಂದರೆ ಪ್ಯಾರಾ ಅಮೀನೋ. ಪ್ಯಾರಾ ಪೊಸಿಷನ್ ನಮ್ಗೆ ಏನಾಗುತ್ತೆ ಅಂದರೆ NH2 ಗ್ರೂಪ್ ಅಜೋ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬೆನ್ಸಿನ್ ಫಾರ್ಮೇಷನ್ ಆಗುತ್ತೆ. ಸೊ ಇದಕ್ಕೇನಂತ ಕರಿತೀವಿ ನಾವು ಕಪ್ಲಿಂಗ್ ಅಂತ ಕರಿತೀವಿ. ಓಕೆನಾ. ಸೊ ಪ್ಯಾರಾ ಅಮೀನೋ ಅಜೋ ಬೆನ್ಸಿನ್ ಅಂತ ನಾವು ಇದನ್ನ ಕರಿತೀವಿ. ಸೊ ಇದು ಯಾವ ಮೀಡಿಯಮ್ ಅಲ್ಲಿ ಆಗುತ್ತೆ? H+ ಮೀಡಿಯಮ್ ಅಲ್ಲಿ ಆಗುತ್ತೆ. ಇವಾಗ ಅದೇ ನಾನು NH2 ಬದಲಿಗೆ ಏನಾದರೂ ಫಿನಾಲ್ ತೊಗೊಂಡಿದ್ರೆ ಏನಾಗುತ್ತೆ? ಸೇಮ್ ಜಸ್ಟ್ ರಿಪ್ಲೇಸ್ಮೆಂಟು OH ಗ್ರೂಪ್ ಬದಲಿಗೆ ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್ ಆಗೋದು. ಸೊ OH ಗ್ರೂಪ್ ಇರೋದು ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್ ಆಗೋದು. ಸೊ ಇದು ಬಂದು ಇಲ್ಲಿ ಕನೆಕ್ಟ್ ಆಗೋದು ಯಾವುದಕ್ಕೆ? N ಡಬಲ್ ಬಾಂಡ್ ಎನ್ನಿಗೆ. ಸೊ ಇದು ಯಾವುದು? ರೆಡ್ ಡೈ. ಇದು ಯಾವುದು? ಯೆಲ್ಲೋ ಡೈ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾವು OH ಮೈನಸ್ ಯೂಸ್ ಮಾಡ್ತೀವಿ. ಸೊ ಈ ಕಂಡೀಷನ್ ನಾವೇನು ಮಾಡ್ತೀವಿ ಅಂದರೆ H+ ಯೂಸ್ ಮಾಡ್ತೀವಿ. ಸೊ ಎಸಿಡಿಕ್ ಮೀಡಿಯಮ್ನ ನಾವೇನು ಮಾಡ್ತೀವಿ ಅಂದರೆ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಎರಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎರಡು ಬಂದರೆ ಯಾವ್ದಾದ್ರು ಬಂದರೂ ಒಂದು ಬರೀರಿ. ನೆಕ್ಸ್ಟ್ ಎರಡು ಬಂದರೂ ಎರಡು ಬರೀರಿ. ನೆಕ್ಸ್ಟ್ ದ ಕರೆಕ್ಟ್ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಇನ್ ಕೇಸ್ ಆಫ್ ಈಥೈಲ್ ಸಬ್ಸ್ಟಿಟ್ಯೂಟೆಡ್ ಅಮೈನ್ ಇನ್ ಆಕ್ವಸ್ ಸೊಲ್ಯೂಷನ್ ಇಸ್. ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಏನು? ಸೆಕೆಂಡರಿ, ನೆಕ್ಸ್ಟ್ ಏನಾಗುತ್ತೆ ಟರ್ಷರಿ, ನೆಕ್ಸ್ಟ್ ಏನಾಗುತ್ತೆ ಪ್ರೈಮರಿ, ನೆಕ್ಸ್ಟ್ ಏನಾಗುತ್ತೆ NH3 ಆಗುತ್ತೆ. ಇವಾಗ ಹುಡ್ಕೊಂತ ಹೋಗ್ಬೇಕು ನೀವು. ಸೆಕೆಂಡರಿ, ನೆಕ್ಸ್ಟ್ ಏನಾಗುತ್ತೆ ಟರ್ಷರಿ, ನೆಕ್ಸ್ಟ್ ಏನಾಗುತ್ತೆ ಪ್ರೈಮರಿ, ನೆಕ್ಸ್ಟ್ ಏನಾಗುತ್ತೆ ಇದು. ಸೊ ಆಪ್ಷನ್ ಎ ಆಗುತ್ತೆ. ಸೊ ನೀವು ನೋಡ್ಬೋದು 2 ಆಲ್ಕೈಲ್ ಗ್ರೂಪ್ಗಳು, 3 ಆಲ್ಕೈಲ್ ಗ್ರೂಪ್ಗಳು, ನೆಕ್ಸ್ಟ್ 1, ನೆಕ್ಸ್ಟ್ ಏನಾಗುತ್ತೆ 0. ಓಕೆನಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಈ ಆರ್ಡರು ನಮಗೆ ಆಪ್ಷನ್ ಇದಾಗುತ್ತೆ. ಓಕೆನಾ. ನೋಟ್ ಮಾಡಿಟ್ಕೊಂಡಿರಿ. ನೆಕ್ಸ್ಟ್ ಇವಾಗ ಇಲ್ಲಿ ಸೊ N-ethyl benzene sulfonamide soluble in alkyl because ಸೊ ಅಲ್ಲೇನಾಗಿದೆ ನಿಮಗೆ N-ethyl benzene sulfonamide soluble in alkali because ಏನಾಗುತ್ತೆ ಪ್ರೈಮರಿ ಅಮೀನ್ ಮತ್ತು ಸೆಕೆಂಡರಿ ಅಮೀನ್ ಡಿಫ್ರೆನ್ಷಿಯೇಟ್ ಮಾಡೋಕೆ ಹೇಳಿದ್ದೆ. ಸೊ ಅಲ್ಲಿ ಏನಿರುತ್ತೆ H ಆಟಮ್ ಇರುತ್ತೆ. ಸೊ ಹೈಡ್ರೋಜನ್ ಆಟಮ್ ಇರುತ್ತೆ. ಹೈಡ್ರೋಜನ್ ಆಟಮ್ ನಾವು ಆಲ್ಕಲಿ ಹಾಕಿದಾಗ ಏನಾಗುತ್ತೆ? ಸೊಲ್ಯೂಬಲ್ ಆಗುತ್ತೆ. ಓಕೆನಾ. ಸೊ ಇಟ್ ಡಸ್ ನಾಟ್ ಕಂಟೈನ್ ಎನಿ ಹೈಡ್ರೋಜನ್ ಐಟಮ್ ಅಟ್ಯಾಚ್ ಟು ನೈಟ್ರೋಜನ್ ಐಟಮ್ ಆ್ಯಂಡ್ ಇಸ್ ನಾಟ್ ಅಸಿಡಿಕ್. ಸೊ ಇದು ಆಪ್ಷನ್ ಆಗಲ್ಲ. ಸೊ ಇದೇನಾಗುತ್ತೆ? ನೆಕ್ಸ್ಟ್ ಇಟ್ ಕಂಟೈನ್ ಹೈಡ್ರೋಜನ್ ಐಟಮ್ ಅಟ್ಯಾಚ್ ಟು ನೈಟ್ರೋಜನ್ ಐಟಮ್ ಆ್ಯಂಡ್ ಇಸ್ ಸ್ಟ್ರಾಂಗ್ಲಿ ಅಸಿಡಿಕ್. ಸೊ ನೆಕ್ಸ್ಟ್ ಇಟ್ ಕಂಟೈನ್ಸ್ ಹೈಡ್ರೋಜನ್ ಐಟಮ್ ಅಟ್ಯಾಚ್ ಟು ನೈಟ್ರೋಜನ್ ಐಟಮ್ ಬಟ್ ಇಟ್ ಇಸ್ ನಾಟ್ ಅಸಿಡಿಕ್. ಸೊ ಇಟ್ ಡಸ್ ನಾಟ್ ಕಂಟೈನ್ ಎನಿ ಹೈಡ್ರೋಜನ್ ಐಟಮ್ ಅಟ್ಯಾಚ್ ಟು ನೈಟ್ರೋಜನ್ ಬಟ್ ಇಟ್ ಈಸ್ acidic. ಸೊ ಇಟ್ ಡಸ್ ನಾಟ್ ಕಂಟೈನ್ ಹೈಡ್ರೋಜನ್, ಇದಾಗಲ್ಲ. ನೆಕ್ಸ್ಟು ಇಟ್ ಕಂಟೈನ್ಸ್ ಹೈಡ್ರೋಜನ್ ಐಟಮ್ ಬಟ್ ಇಟ್ ಇಸ್ ನಾಟ್ ಅಸಿಡಿಕ್, ಅದು ಎಸಿಡಿಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಮಗೇನಾಗುತ್ತೆ ಎಸಿಡಿಕ್ ಅಂದಾಗ ನಮಗೇನಾಗಿರುತ್ತೆ ಅಂದರೆ ಇಲ್ಲಿ ಸೊಲ್ಯುಬಲಿ ನಾವು ನೋಡ್ತಿದ್ದೀವಿ. H ಐಟಮ್ ಪ್ರೆಸೆಂಟ್ ಇದೆ ಅಂದರೆ ನಮಗೇನಾಗುತ್ತೆ? ನಾವು ಜಸ್ಟ್ ಆಲ್ಕಲಿಲ್ ಹಾಕಿದಾಗ ಅದೇನಾಗುತ್ತೆ? ಸೊಲ್ಯುಬಲ್ ಆಗುತ್ತೆ. ಅದೇನೋ ಪ್ರೈಮರಿ ಅಮೀನ್. ಸೆಕೆಂಡರಿ ಅಮೀನ್ ಇದ್ರೆ ಏನಾಗುತ್ತೆ? ಸೊಲ್ಯುಬಲ್ ಆಗಲ್ಲ. ಅಷ್ಟೇ ಬೇಕಾಗಿರೋದು. ಸೊ ಇಟ್ ಕಂಟೈನ್ಸ್ ಹೈಡ್ರೋಜನ್ ಐಟಮ್ ಅಟ್ಯಾಚ್ ಟು ನೈಟ್ರೋಜನ್ ಐಟಮ್ ಆ್ಯಂಡ್ ಇಸ್ ಸ್ಟ್ರಾಂಗ್ಲಿ ಎಸಿಡಿಕ್ ಆಗುತ್ತೆ. ಆಪ್ಷನ್. ಓಕೆನಾ. It does not contain any hydrogen atom. So N-ethyl benzene sulfonamide. ಓಕೆ, ಇದು ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ದ ರಿಯಾಕ್ಷನ್ ಆಫ್ ಅನಿಲಿನ್ ವಿಚ್ ಪ್ರೊಡ್ಯೂಸ್ ಜ್ವಿಟರ್ ಅಯಾನ್ ಆಸ್ ಅ ಮೇಜರ್ ಪ್ರಾಡಕ್ಟ್ ಇಸ್. ಸೊ ಜ್ವಿಟರ್ ಅಯಾನ್ ಆಗಿ ಮೇಜರ್ ಪ್ರಾಡಕ್ಟ್ ಯಾವ್ದು ಕೊಡುತ್ತೆ ಅಂತ. ಸೊ ನಮಗಿರೋದು ಒಂದೇ ಒಂದು ರಿಯಾಕ್ಷನ್ನು, ಅದು ಯಾವುದು? ಸಲ್ಫೋನೇಷನ್. ಸೊ ಡೈರೆಕ್ಟ್ ನೈಟ್ರೇಷನ್ ಆಗಲ್ಲ, ಬ್ರೋಮಿನೇಷನ್ ಆಗಲ್ಲ, ಸಲ್ಫೋನೇಷನ್ ಆಗುತ್ತೆ, ಫ್ರಿಡಲ್ ಕ್ರಾಪ್ಸ್ ರಿಯಾಕ್ಷನ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ? ಬೇಸಿಕಲಿ ಪ್ಯಾರಾ ಅನಿಲಿನ್ ಅಲ್ಲ. ಸೊ ಅನಿಲಿನ್ ಅಂದಾಗ ನಮ್ಗೇನಾಗುತ್ತೆ ಅಂದರೆ NH2 ಗ್ರೂಪ್ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ SO3H ಗ್ರೂಪ್ ಇರುತ್ತೆ. ಸೊ ಇದೇನಾಗುತ್ತೆ ಜ್ವಿಟರ್ ಅಯಾನ್ ಥರ ನಮಗೇನಾಗುತ್ತೆ ಅಂದರೆ ರಿವರ್ಸಿಬಲ್ ರಿಯಾಕ್ಷನ್. ಸೊ ಇಲ್ಲೇನಾಗುತ್ತೆ ಅಂದರೆ H ಕೆಳಗಡೆ ಬರುತ್ತೆ, H ಮೇಲ್ಗಡೆ ಹೋಗುತ್ತೆ. ಸೊ ನಾವು ನೋಡ್ಬೋದು NH3 ಪ್ಲಸ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ SO3 ಮೈನಸ್. ಇದೇನು ಒಂದೇ ಮಾಲಿಕ್ಯೂಲಲ್ಲಿ 2 ಚಾರ್ಜ್ ಡೆವಲಪ್ ಆಗಿದ್ರೆ ಅದಕ್ಕೆ ಏನು ಕರಿತೀವಿ ನಾವು? ಜ್ವಿಟರ್ ಅಯಾನ್ ಅಂತ ಕರಿತೀವಿ. ಸೊ ಅದು ಯಾವಾಗ ಆಗುತ್ತೆ ಅಂದರೆ ಸಲ್ಫೋನೇಷನ್. ಸೊ ನಾವು ಯಾವಾಗ SO4ನ ಹಾಕ್ತೀವಲ್ಲ, ಸೊ ಅವಾಗ ಏನಾಗುತ್ತೆ ಅಂದರೆ NH2 ಬದಲಿಗೆ ಫಸ್ಟು SO4 3 ಮೈನಸ್ ಇದೆ, NM ಅಯಾನ್ ಮತ್ತು SO4 ಮೈನಸ್ ಇರುತ್ತೆ. ನೆಕ್ಸ್ಟ್ ಮತ್ತೆ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಅದು SO3H ಗ್ರೂಪು. ಸೊ ಪ್ಯಾರಾ ಪೊಸಿಷನ್ ಏನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಕನ್ಸಿಡರ್ ದ ಗಿವನ್ ರಿಯಾಕ್ಷನ್ RCONH2 Br2 4NaOH RNH2 ಫಾರ್ಮೇಷನ್ ಆಗುತ್ತೆ, Na2CO3 Na2NaBr 2H2O ಫಾರ್ಮೇಷನ್ ಆಗುತ್ತೆ. ಇಫ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎನ್ ಅಮೀನ್ ಇಸ್ CH5N ದೆನ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಅಮೈಡ್ ವಿಲ್ ಬಿ. ಸೊ ಇವರೇನು ಹೇಳಿದ್ದಾರೆ ಅಂದರೆ RCONH2 ಕೊಟ್ಟಿದ್ದಾರೆ, RNH2 ಕೊಟ್ಟಿದ್ದಾರೆ. ಸೊ RNH2 ಫಾರ್ಮುಲಾ CH5N ಅಂತ ಹೇಳಿದ್ದಾರೆ. ಇವಾಗ ನೀವು ನೋಡ್ಬೋದು RNH2 ಇದೆ. ಓಕೆನಾ. ಸೊ NH2 ಅಂದಾಗ CH5N ಅಂತ ನಾವು ಬರೆಯೋದಾದರೆ ಏನಾಗುತ್ತೆ? ಸೊ ಇವಾಗ CH5N ಅಲ್ಲ. ಸೊ ಎನ್ನ ಇಲ್ಲಿ ಬರದೆ ಎನ್ನಿಗೆ ಎಷ್ಟು ಹೈಡ್ರೋಜನ್ ಇರ್ತವೆ? 2 ಹೈಡ್ರೋಜನ್ ಇರ್ತವೆ. ಸೊ 1 ಕಾರ್ಬನ್ ಐಟಮ್ ಇದೆ. ಉಳಿದಿರೋ ಹೈಡ್ರೋಜನ್ ಐಟಮ್ಗಳು ಎಷ್ಟು ಇಲ್ಲಿ? ಸೊ 3. CH5 ಅಂದ್ರೇನು? ನಮಗೇನಾಗುತ್ತೆ 3 ಕಾರ್ಬನ್ ಐಟಮ್ಗಳು. ಇವಾಗ CH3NH2. ಸೊ ಇದೇನು ಪ್ರಾಡಕ್ಟ್? ಆಲ್ರೆಡಿ ನಮ್ಮ ಪ್ರಾಡಕ್ಟ್ ಅವ್ರು ಕೊಟ್ಟಿದ್ದಾರೆ, ಇದೇ ಪ್ರಾಡಕ್ಟು. ಇವಾಗ ರಿಯಾಕ್ಟೆಂಟ್ ಏನಾಗಿರಬೇಕಾಗಿತ್ತು? ರಿಯಾಕ್ಟೆಂಟ್ ಏನಾಗಿರುತ್ತೆ? CH3 C ಡಬಲ್ ಬಾಂಡು NH2. ನಿಮ್ಗೇನಂತ ಹೇಳಿದೆ? ಹೈ ಕೋಟ್
ಕನೆಕ್ಷನ್ SCC. ಸೊ ಏನಾಗುತ್ತೆ, H ಅಂದ್ರೇನು ಹಾಫ್ಮನ್ ಡಿಗ್ರೇಡೇಷನ್ ರಿಯಾಕ್ಷನ್ನು, C ಅಂದ್ರೆ ಏನು ನಿಮಗೆ C ಡಬಲ್ ಬಾಂಡನ್ನು ರಿಮೂವ್ ಮಾಡಬೇಕು. ನೆಕ್ಸ್ಟ್ C ಏನು ಇಂಡಿಕೇಟ್ ಮಾಡುತ್ತೆ, ನೀವೇನು ಮಾಡಬೇಕು, ಕನೆಕ್ಷನ್ ಮಾಡಬೇಕು ಅಂತ. ಸೊ ಏನಾಗುತ್ತೆ ಅಂದರೆ C ಡಬಲ್ ಬಾಂಡ್ ನೀವೇನು ಮಾಡಬೇಕು, ರಿಮೂವ್ ಮಾಡಬೇಕು. CH3NH2 ನೀವೇನು ಮಾಡಬೇಕು, ಕನೆಕ್ಟ್ ಮಾಡಬೇಕು. ಇವಾಗ ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಕೇಳಿದ್ದಾರೆ ಅವರು. ಸೊ ಎಷ್ಟು ಕಾರ್ಬನ್ ಐಟಮ್ಗಳಿದ್ದಾವೆ, 2 ಕಾರ್ಬನ್ ಐಟಮ್ಗಳಿದ್ದಾವೆ. ಸೊ 2 ಕಾರ್ಬನ್ ಐಟಮ್ಗಳು ಇದರಲ್ಲಿಲ್ಲ, ಸೊ ಇದರಲ್ಲಿದೆ. ನೆಕ್ಸ್ಟ್ ಎಷ್ಟು ಹೈಡ್ರೋಜನ್ ಐಟಮ್ಗಳಿದ್ದಾವೆ, 5. ಸೊ 5 ಹೈಡ್ರೋಜನ್ ಐಟಮ್ಗಳಿರೋದು ಇದರಲ್ಲಿಲ್ಲ. ಸೊ ಏನೇನಾಗಿದೆ, 5 ಹೈಡ್ರೋಜನ್ ಐಟಮ್ ಇದೆ, ಇಲ್ಲಿ 4 ಇದೆ. ಸೊ ಇದಾಗಲ್ಲ, ಇದು ಆಪ್ಷನ್. ಉಳಿದಿರೋದು ಯಾವುದು, C2H5NO ಆಗುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. C2 ಕಾರ್ಬನ್ 1 ಕಾರ್ಬನ್ 2 H5N ಮತ್ತು O ಆಗುತ್ತೆ. ಸೊ ಆಪ್ಷನ್ B ಆಗುತ್ತೆ. ಓಕೆನಾ. ಸೊ ಇದನ್ನ ನೋಟ್ ಮಾಡಿಕೊಳ್ಳಿ, ಸಿಂಪಲ್ ರಿಯಾಕ್ಷನ್ನು. ಜಸ್ಟ್ ನಿಮ್ಗೆ ಗೊತ್ತಿರಬೇಕಾಯ್ತು ಏನು ಅಂತ, ಅದಕ್ಕೋಸ್ಕರ ಹೇಳಿದ್ದೆ ನಿಮಗೆ ಹೈಕೋರ್ಟ್ ಕನೆಕ್ಷನ್ ನೆನಪಿಟ್ಕೊಂಡಿರ್ರಿ ಅಂತ. ಓಕೆನಾ, ಸಿಂಪಲ್ ಆಗಿ ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಕೆಮಿಕಲ್ ಫಾರ್ಮುಲಾ ಆಫ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಈಸ್. ಸೊ C6H5Cl ಆಗಲ್ಲ, C6H5SOCl2 ಆಗಲ್ಲ, C6H5SO2Cl ಆಗುತ್ತೆ. ನೆಕ್ಸ್ಟು C6H5SO3H ಆಗಲ್ಲ. ಸೊ ಆಪ್ಷನ್ ಇರೋದು ಇದು ಒಂದೇ. ಸೊ ನಾರ್ಮಲ್ ಸಿಂಪಲ್ ಹಿನ್ಸ್ಬರ್ಗ್ ರಿಯೇಜೆಂಟ್, ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ಒಂದ್ಸಲ ಬರ್ತು ವಸ್ತಿದೆ. ಓಕೆನಾ. ಸೊ ಇದನ್ನ ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಸೊ ಅಸೈಲೇಷನ್ ಆಫ್ N-ethyl ethanamine is carried out in the presence of a base the stronger than the amine. So because of it removes. ಸೊ ನಿಮ್ಗೆ ಏನು ಹೇಳಿದೆ, ಅಸೈಲೇಷನ್ ಆಲ್ರೆಡಿ ಫಸ್ಟ್ ಕ್ವಶನ್ನೇ ಇದು ಅಸೈಲೇಷನ್, ಅದಕ್ಕೋಸ್ಕರ ಹೇಳಿದ್ರೆ ನೆನ್ಪಿಟ್ಕೊಂಡಿರಿ ಅಂತ. ಸೊ ಅಲ್ಲೇನಂತ ಹೇಳಿದೆ ನಿಮಗೆ, ಎಸಿಡಿಕ್ ಮೀಡಿಯಮಲ್ಲಿ ನಮ್ಗೆ ಏನಾಗುತ್ತೆ, ಇಕ್ವಿಲಿಬ್ರಿಯಮ್ ಶಿಫ್ಟ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ SCl ಆ್ಯಂಡ್ ಶಿಫ್ಟ್ಸ್ ದ ಇಕ್ವಿಲಿಬ್ರಿಯಮ್ಸ್ ಟು ದ ಲೆಫ್ಟ್. ಓಕೆನಾ. ಸೊ ಇಲ್ಲೇನಾಗುತ್ತೆ ಅಂದರೆ ನಮಗೆ ಅಸೈಲೇಷನ್ ಆಗಬೇಕಾದ್ರೆ ರಿಯಾಕ್ಷನ್ನು ಇಕ್ವಿಲಿಬ್ರಿಯಮ್ಗೆ ಶಿಫ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ ನೆಕ್ಸ್ಟ್. ಓಕೆನಾ. ಸೊ ಇಷ್ಟು. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಇಕ್ವಿಲಿಬ್ರಿಯಮ್ ಶಿಫ್ಟ್ ಆದಾಗ ನಮ್ಗೆ ಏನಾಗುತ್ತೆ ಅಂದರೆ ಅಸೈಲೇಷನ್ ನಮ್ಗೆ ಏನಾಗುತ್ತೆ ಅಂದರೆ C ಡಬಲ್ ಬಾಂಡು CH3 ಗ್ರೂಪು ಬಂದು ಅಟ್ಯಾಚ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವ್ರೇನು ಹೇಳಿದಾರೆ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಬೇಸು. ಸೊ ನೆಕ್ಸ್ಟು ಅಸೈಲೇಷನ್ ಅಷ್ಟೇ ಕೇಳಿದ್ದಾರೆ. ಮುಂದೆ ಅವ್ರು ನೈಟ್ರೋ ಗ್ರೂಪ್ ಅವರು ನಾವು ಆ್ಯಡ್ ಮಾಡ್ಬೋದು, BR2 ಗ್ರೂಪ್ ಅವರು BR ಗ್ರೂಪ್ ಅವರು ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ಓಕೆನಾ. ಸೊ ಇಷ್ಟು ಡಿಪೆಂಡ್ ಆಗುತ್ತೆ ಯಾವ ಸಿಚುವೇಶನ್ ಅನ್ನೋದ್ರ ಮೇಲೆ. ನೆಕ್ಸ್ಟ್ ಇರೋದು ಇವಾಗ ವಾಟ್ ಇಸ್ ಅ ಕಾರ್ಬೈಲಮಿನ್ ರಿಯಾಕ್ಷನ್, ಕಾರ್ಬೈಲಮಿನ್ ಟೆಸ್ಟ್ ಏನು, ಗಿವ್ ಎಕ್ಸಾಂಪಲ್ ಅಂತ. ಸೊ ಇವಾಗ ಇರೋದು 5 ಮಾರ್ಕ್ಸ್ ಕ್ವಶನ್ಸ್ಗಳು. ಸೊ 1 by 1 ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಾಟ್ ಇಸ್ ಕಾರ್ಬೈಲಮಿನ್ ರಿಯಾಕ್ಷನ್. ಸೊ ಕಾರ್ಬೈಲಮಿನ್ ರಿಯಾಕ್ಷನ್ ನಮ್ಗೆ ಏನಾಗುತ್ತೆ ಅಂದರೆ RNH2CH3 KOH ಇರುತ್ತೆ. ಸಿಂಪಲ್ ಆಗಿ ಕ್ವಶನ್ ಕೇಳಿದರೆ ಕಾರ್ಬೈಲಮಿನ್ ಟೆಸ್ಟ್ ಅಂತ ಕೇಳ್ಬೋದು, ಇಲ್ಲಾಂದರೆ ಕಾರ್ಬೈಲಮಿನ್ ರಿಯಾಕ್ಷನ್ ಅಂತ ಕೇಳ್ಬೋದು. ಕಾರ್ಬೈಲಮಿನ್ ಟೆಸ್ಟ್ ಅಂದರೆ ನಮ್ಗೆ ಯಾವುದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅನ್ನೋದು. ಸೊ ಪ್ರೈಮರಿ ಅಮೀನಿಗೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತ ಬರಿಬೋದು. ಓಕೆನಾ. ಸೊ ಇವಾಗಿರೋದು RNH2 ಇರುತ್ತೆ, ಏನಾಗುತ್ತೆ ಹೈಕೋರ್ಟ್ ಕನೆಕ್ಷನ್. ಹಾಫ್ಮನ್ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಕಾರ್ಬೈಲ್ ಅಮೀನ್ ಇರೋದಲ್ಲ. ಸೊ ಕಾರ್ಬೈಲ್ RNH2 ಅಮೀನ್, ನೆಕ್ಸ್ಟ್ ಏನಾಗುತ್ತೆ ಕಾರ್ಬೈಲ್ ಅಮೀನ್ RNH2 CNH2 ಅನ್ನೋದು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ದೆ. ಏನಾಗುತ್ತೆ ಕಾರ್ಬೈಲ್ ಅಮೀನ್, ಸೊ CNH2 ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಏನಾಗುತ್ತೆ ಹೈಕೋರ್ಟ್. ಸೊ ಹೈಕೋರ್ಟ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕನೆಕ್ಷನ್ ಮಾಡಬೇಕು. ಓಕೆನಾ. ಸೊ ನೀವು ಹೈಕೋರ್ಟ್ ಆದಮೇಲೆ ಕನೆಕ್ಷನ್ ಮಾಡಬೇಕು. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ C ಡಬಲ್ ಬಾಂಡು. ಸೊ ಓಕೆ, ಇದು ಕಾರ್ಬೈಲ್ ಅಮೀನ್ ರಿಯಾಕ್ಷನ್ ಅಲ್ಲ, ಇದು ಕಾರ್ಬೈಲ್ ಅಮೀನ್. ಓಕೆ, ಅದನ್ನ ಜಸ್ಟ್ ಇದನ್ನ ಮಾಡಿದೆ. ಸೊ ಕಾರ್ಬೈಲ್ ಅಮೀನ್ ರಿಯಾಕ್ಷನ್ ನಮ್ಗೇನಾಗುತ್ತೆ ಅಂದರೆ ಇಲ್ಲೇ ಇದೆ. ಸೊ ಕಾರ್ಬೈಲ್ ಅಮೀನ್ CNH2. ನೆಕ್ಸ್ಟ್ ಇರೋದು ಕಾರ್ಬೈಲ್ ಅಮೀನ್ ರಿಯಾಕ್ಷನ್ ನಮ್ಗೇನಾಗುತ್ತೆ ಅಂದರೆ ಅಮೀನ ನಾವು ಆ್ಯಡ್ ಮಾಡಬೇಕು. ಕಾರ್ಬೈಲ್ ಅಮೀನ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮತ್ತೆ ನಾವು ಏನು ಮಾಡಬೇಕು, ರಿಟರ್ನ್ ಕಾರ್ಬನಿಗೆ ಹೋಗಬೇಕು. CNH2C ಆಗುತ್ತೆ. ಕಾರ್ಬೈಲ್ ಅಮೀನ್ ಮತ್ತೆ ನೆಕ್ಸ್ಟ್ ಏನಾಗುತ್ತೆ C ಆಗುತ್ತೆ. ಇವಾಗ ಏನು ಮಾಡಬೇಕು, N ಮತ್ತು C ಮಧ್ಯೆ ಬಾಂಡ್ ಫಾರ್ಮೇಷನ್ ಮಾಡಬೇಕು. ಅದೇ ಮಾಡಿದ್ದೀನಿ. ಸೊ ಏನಿಂದ ಕನೆಕ್ಟ್ ಆದರೆ ಅದಕ್ಕೆ ಏನಂತ ಕರಿತೀವಿ ನಾವು, ಐಸೋಸೈನೈಡ್ ಅಂತ ಕರಿತೀವಿ. ಓಕೆನಾ. ಸೊ ಇದು ಕರೆಕ್ಟಾಗಿ ನೆನ್ಬಿಟ್ಕೊಂಡ್ಬಿಡ್ರಿ. ಸೊ ಹೈಕೋರ್ಟ್ ಕನೆಕ್ಷನ್ ಒಂದು, ಕಾರ್ಬೈಲ್ ಅಮೀನ್ ಒಂದು. ಓಕೆನಾ. ಸೊ ಇದು ಮತ್ತೆ ನಿಮ್ಗೆ ಕನ್ಫ್ಯೂಸ್ ಮಾಡ್ಬೋದು. ಕಾರ್ಬೈಲ್ ಅಮೀನ್ ಇದ್ದಾಗ ನೀವು ಜಸ್ಟ್ ನೆನ್ಬಿಟ್ಕೋಬೇಕು ಕಾರ್ಬೈಲ್ ಅಮೀನ್ ಅಲ್ಲ. ಸೊ RNH2 ನೆಕ್ಸ್ಟ್ ಏನಾಗುತ್ತೆ ಕಾರ್ಬೈಲ್ ಅಮೀನ್ ಈ ರೀತಿ ಬರ್ಕೊಂಡ್ರಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಮತ್ತೆ ಕಾರ್ಬೈಲ್ ನಾವು ರಿಟರ್ನ್ ಬರೀಬೇಕು. ಸೊ ಅದಕ್ಕೋಸ್ಕರ ಏನಾಗುತ್ತೆ CH3 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ಬೇಕು ನಾವು KOH ಹಾಕಬೇಕು. ಇವಾಗ ಜಸ್ಟ್ ಉಳಿದಿರೋದೇನಾಗಿರುತ್ತೋ ಇವಾಗ ಸಿಂಪಲ್ ಪ್ರಾಡಕ್ಟ್ನ ಬರೀಬೇಕು. R ಬರೀಬೇಕು, N ಬರೀಬೇಕು. ನೆಕ್ಸ್ಟ್ N ಮತ್ತು C ಮಧ್ಯೆ ಏನು ಮಾಡಬೇಕು, ಟ್ರಿಪಲ್ ಬಾಂಡ್ C ಆಗುತ್ತೆ. ಸೊ 2 ಹೈಡ್ರೋಜನ್ ರಿಮೂವ್ ಮಾಡಿಬಿಟ್ರೆ ಆಯಿತು. ಇದೇನಾಗುತ್ತೆ RN ಟ್ರಿಪಲ್ ಬಾಂಡ್ C ಆಗುತ್ತೆ. ಸೊ ಕಾರ್ಬೈಲ್ ಅಮೀನ್ ರಿಯಾಕ್ಷನಲ್ಲಿ ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇವಾಗ ಎನ್ನಿಂದ ಕನೆಕ್ಟ್ ಆಗಿರೋದು, ಎನ್ನಿಂದ ಕರೆಕ್ಟ್ ಆಗಿರೋದ್ರಿಂದ ಇದಕ್ಕೇನಂತ ಕರಿತೀವಿ ನಾವು, ಐಸೋಸೈನೈಡ್ ಅಂತ ನಾವು ಕರಿತೀವಿ. ಓಕೆನಾ, ಸಿಂಪಲ್. ಸೊ ಇವಾಗ ಈ ರೀತಿನೂ ಕೇಳ್ಬೋದು, ಇಲ್ಲಾಂದರೆ ಒಂದು ಎಕ್ಸಾಂಪಲ್ ಕೇಳ್ಬೋದು, ಮೀಥೇನಮೈನಿಂದ ನೀವು ಪ್ರಿಪೇರ್ ಮಾಡಿರಿ ಅಂತ, ಇಲ್ಲಾಂದರೆ ನಮ್ಗೆ ಏನಾಗಬೇಕು ಎನಿಲಿನಿಂದ ಪ್ರಿಪೇರ್ ಮಾಡಿರಿ ಅಂತ. ಯಾವುದೇ ಕೊಡಲಿ ಅವರು, ಸೊ ಯಾವುದೇ ಕೊಡಲಿ ಜಸ್ಟ್ ಏನು ಮಾಡಬೇಕು, ಹೈಡ್ರೋಜನ್ನ ರಿಮೂವ್ ಮಾಡಬೇಕು. ಇವುಗಳ ಮಧ್ಯೆ 3 ಟ್ರಿಪಲ್ ಬಾಂಡ್ ಸಿನ ಕನೆಕ್ಷನ್ ಮಾಡಿಬಿಟ್ರೆ ಮುಗೀತು. ಓಕೆನಾ. ಸೊ ಈ ಟ್ರಿಕ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ, ಸೊ ಇದನ್ನ ಮತ್ತು ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಇದನ್ನ ನಿಮಗೆ ಜಸ್ಟು ಆವಾಗ ನೆಕ್ಸ್ಟ್ ಬಂದಾಗ ಜಸ್ಟು ಆರಾಮಾಗಿ ಕನೆಕ್ಷನ್ ಮಾಡಿಬಿಟ್ರೆ ಮುಗೀತು. ಓಕೆನಾ. ನೆಕ್ಸ್ಟ್ ಇರೋದು ಕಾರ್ಬೈಲ್ ಅಮೀನ್ ಒಂದೇ ಬರ್ತೀನಲ್ಲ. ಸೊ ಇದು ನಿಮ್ಮ ಹಾಫ್ಮನ್ ಡಿಗ್ರೇಡೇಷನ್ ರಿಯಾಕ್ಷನ್ಗೆ. ಸೊ ಇದು ಒಂದು. ನೆಕ್ಸ್ಟು ಕಾರ್ಬೈಲ್ ಅಮೀನ್ಗೆ ಇದು.
ಓಕೆನಾ. ನೆಕ್ಸ್ಟ್ ಇರೋದು ಇವಾಗ NH2 ಇದೆ. ಸೊ ಇದೇನು ಡೈಸೋನಿಯಂ. ಸೊ ಡೈಸೋನಿಯಂ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಹೇಗೆ NH2 ಗ್ರೂಪ್ ಇದೆ, NaNO2 HCl ಹಾಕ್ತೀನಿ. ಸೊ NH2 ಇರೋದು ಏನಾಗುತ್ತೆ ಅಂದರೆ N2+Cl ಮೈನಸ್ ಕನ್ವರ್ಟ್ ಆಗುತ್ತೆ. ಇದಕ್ಕೆ HbF4 ಫ್ಲೋರೋಬೋರಿಕ್ ಆಸಿಡ್ ಹಾಕಿದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ N2+Cl ಹೊರಗಡೆ ಹೋಗುತ್ತೆ. ಓಕೆ, ನಮ್ಗೆ NaNO2 ಹಾಕಿದಾರಲ್ಲ. ಸೊ ಏನಾಗುತ್ತೆ ಅಂದರೆ ಇವಾಗ ಇದು ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕಾಗಿತ್ತು ನಾವು, ನಾರ್ಮಲಿ ಆದರೆ ಏನಾಗೋದು ಹೀಟ್ ಮಾಡಬೇಕಾಗಿತ್ತು. ಹೀಟ್ ಮಾಡಿದ್ರೆ ನಮಗೆ ಫ್ಲೋರೋ ಸಿಗೋದು. ಬಟ್ ಇವಾಗ ಏನು ಮಾಡಿದ್ದೀವಿ ಅಂದರೆ NaNO2 ಕಾಪರ್ ಹೀಟ್ ಮಾಡಿದ್ದೀವಿ. ಸೊ ಇವಾಗ ಏನಾಗುತ್ತೆ, NO2 ಗ್ರೂಪ್ಗಳು ಬಂದು ಸಬ್ಸ್ಟಿಟ್ಯೂಟ್ ಆಗುತ್ತೆ. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟು. ಫ್ಲೋರೋಬೋರಿಕ್ ಆಸಿಡ್ ಹಾಕಿದಾಗ ಅಂದರೆ ಡೈರೆಕ್ಟಾಗಿ ಅವ್ರೇನೋ ರಿಯೇಜೆಂಟ್ ಕೊಟ್ಟಿಲ್ಲ ಅಂದರೆ, ಈ ರಿಯೇಜೆಂಟ್ನ ನೀವು ಕೊಟ್ಟಿಲ್ಲ ಅಂದರೆ ನೀವೇನು ಬರಿಬೋದು, ಡೈರೆಕ್ಟಾಗಿ F ರಿಪ್ಲೇಸ್ ಆಗೋದಂತ ಬರಿಬೋದು. ಓಕೆನಾ. ಸೊ ಇವಾಗ ಅವ್ರು ರಿಯೇಜೆಂಟ್ನ ಹಾಕಿದ್ದಾರೆ ಅಂದರೆ ನೀವು ಆ ರಿಯೇಜೆಂಟ್ನ ಆ್ಯಡ್ ಮಾಡಬೇಕು. ಸೊ NO2 ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ NaNO2 HCl ಹಾಕಿದ್ದಾರೆ. ನೆಕ್ಸ್ಟ್ Ki ಹಾಕಿದ್ದಾರೆ. ಸೊ Ki ಹಾಕಿದಾಗ ನಮ್ಗೆ ಏನಾಗುತ್ತೆ, N2+ ಹೊರಗಡೆ ಹೋಗುತ್ತೆ, I ಬಂದು ರಿಪ್ಲೇಸ್ ಆಗುತ್ತೆ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ನೇಮ್ ದ ಮೇಜರ್ ಆರ್ಗ್ಯಾನಿಕ್ ಕಾಂಪೌಂಡ್ ಫಾರ್ಮ್ಡ್ ಇನ್ ದ ಫಾಲೋವಿಂಗ್ ಕನ್ವರ್ಷನ್ ಆಫ್ ನೈಟ್ರಸ್ ಆಸಿಡ್ ಇಸ್ ಟ್ರೀಟೆಡ್ ವಿತ್ ಮಿಥೈಲಮೀನ್. ಸೊ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ಇಸ್ ಟ್ರೀಟೆಡ್ ವಿತ್ Ki. ಸೊ ನಿಮ್ಗೆ ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ಅದೇ ರಿಯಾಕ್ಷನ್ನು ಮತ್ತೆ ರಿಪೀಟ್ ಆಗಿರೋದು. ಸೊ ನಾರ್ಮಲಿ ಫಸ್ಟ್ ಡಯೋಸೋನಿಯಂ ಕ್ಲೋರೈಡ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ, ಸೊ ನೀವು ಜಸ್ಟ್ ಇದು ಬರೆದು ವಾಟರ್ ಹಾಕಿಬಿಟ್ರೆ ಮುಗೀತು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮೆಥನಾಲ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಅವ್ರು ಕೇಳಿದರೆ ಬೆನ್ಸಿನ್ ಡಯೋಸೋನಿಯಂ ಟ್ರೀಟೆಡ್ ವಿತ್ Ki ಅಂತ. ಸೊ Ki ಜೊತೆ ಹಾಕಿದಾಗ ನಮ್ಗೆ ಏನಾಗುತ್ತೆ, ಇದು ರಿಪ್ಲೇಸ್ ಆಗುತ್ತೆ, I ಬಂದು ರಿಪ್ಲೇಸ್ ಆಗುತ್ತೆ. ಸೊ ಅವ್ರು ಜಸ್ಟ್ ಕೇಳಿದರೆ ಮಿಥೈಲಮೀನಿಂದ ನಾವು ಹೇಗೆ ಪ್ರಿಪೇರ್ ಮಾಡ್ಬೋದು ನೈಟ್ರಸ್ ಆಸಿಡ್ ಹಾಕಿದಾಗ. ಸೊ ಜಸ್ಟ್ ನೀವು ಇದನ್ನ ಬರೆದ್ರೆ ಸಾಕು. ನೇಮ್ ದ ಮೇಜರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ದ ಫಾಲೋವಿಂಗ್ ಕನ್ವರ್ಷನ್ ಆಫ್ ವೆನ್ ನೈಟ್ರಸ್ ಆಸಿಡ್ ಇಸ್ ಟ್ರೀಟೆಡ್ ವಿತ್ ಮಿಥೈಲಮೀನ್. ಸೊ ನೈಟ್ರಸ್ ಆಸಿಡ್ ಇಸ್ ಟ್ರೀಟೆಡ್ ವಿತ್ ಮಿಥೈಲಮೀನ್ ಬರೆದಾಗ ನಮ್ಗೆ ಇದು ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ರಿಯಾಕ್ಷನ್ ನಾನು ಬರ್ದಿದ್ದೀನಿ, ಅವ್ರೇನು ಕೊಟ್ಟಿಲ್ಲ, ನೀವು ಬೇಕಾದ್ರೆ ಬರಿಬೋದು. ಓಕೆನಾ. ಸೊ ಅವ್ರು ಕೇಳಿರೋದು ಇದಿಷ್ಟೇ ಫಾರ್ಮೇಷನ್ ಆಗೋದು. ನೆಕ್ಸ್ಟ್ ನಾವು ವಾಟರ್ ಹಾಕಿದ್ರೆ ಮೆಥನಾಲ್ ಆಗುತ್ತೆ ಅಂತ ನಾನು ಬರ್ದಿದ್ದೀನಿ. ನೀವು ಏನಾದ್ರು ಬರೆದಿದ್ರೆ ಎಕ್ಸ್ಟ್ರಾ ಬರಿಬೋದು. ಓಕೆನಾ. ಸೊ ಜಸ್ಟ್ ಇಷ್ಟೇ ಫಾರ್ಮೇಷನ್ ಆಗುತ್ತೆ. ಅವ್ರು ಕೇಳಿರೋದೇನು, ಮಿಥೈಲಮೀನ್ ನೈಟ್ರಸ್ ಆಸಿಡ್ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ. ಸೊ ನಮ್ಗೆ ಏನಾಗುತ್ತೆ, ಮಿಥೈಲ್ ಡೈಸೋನಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಇರೋದು ಇಲ್ಲಿ, ಸೊ ವಾಟ್ ಇಸ್ ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್. ಸೊ ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ನಮ್ಗೇನಾಗುತ್ತೆ, ಅಲ್ಲಿ ಅವಾಗಿದ್ದು ನೆನ್ಪಿಟ್ಕೋಬೇಕು ನೀವು. ಸೊ HCC ಹೈಕೋರ್ಟ್ ಕನೆಕ್ಷನ್. ಸೊ ಇಲ್ಲೇನಾಗುತ್ತೆ, RC ಡಬಲ್ ಬಾಂಡ್ NH2 ಇದೆ. ಹೈಕೋರ್ಟ್ ಅಂದ್ರೆ ಏನು, ಹಾಫ್ಮನ್ ಅಂತ. ಸೊ ಕೋರ್ಟ್ ಅಂದ್ರೆ ಏನು, ಈ C ಡಬಲ್ ಬಾಂಡನ್ನು ನೀವು ರಿಮೂವ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಕನೆಕ್ಷನ್ ಮಾಡಬೇಕು. ಸೊ NH2ನ ಏನು ಮಾಡಬೇಕು, ಕನೆಕ್ಷನ್ ಮಾಡಬೇಕು, ಪ್ರೈಮರಿ ಅಮೀನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ Br to NaOH. ಸೊ ಈ ರಿಯಾಕ್ಷನ್ ಅದಷ್ಟೇ ಅಲ್ದೈತಿ, ಅವ್ರು ಏನು ಮಾಡಿದ್ದಾರೆ ಅಂದರೆ ಎಸಿಟಮೈಡ್ ಇಂದ ಪ್ರಿಪೇರ್ ಮಾಡ್ಬೋದು, ನೆಕ್ಸ್ಟ್ ಬೆನ್ಜಮೈಡ್ ಇಂದ ಪ್ರಿಪೇರ್ ಮಾಡ್ಬೋದು. ಅದ್ರ ಮೇಲೂ ಕ್ವಶನ್ ಕೇಳ್ತಾರೆ ಸಪ್ರೇಟ್ ಆಗಿ. ಸೊ ಈಗ ಎಸಿಟಮೈಡ್ ಇದ್ದಾಗ ನಮ್ಗೆ ಏನಾಗುತ್ತೆ, ಮತ್ತೆ ಇಲ್ಲಿಂದ CO ರಿಮೂವ್ ಮಾಡಬೇಕು, ಕನೆಕ್ಷನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಂದ ಮತ್ತೆ ಬೆನ್ಜಮೈಡ್ ಕೊಟ್ಟಿದ್ದಾರೆ, CO ರಿಮೂವ್ ಮಾಡಬೇಕು, ಕನೆಕ್ಟ್ ಮಾಡಬೇಕು. ಇಲ್ಲಿ ಎನಿಲಿನ್ ಆಗುತ್ತೆ, ಇಲ್ಲಿ ಮಿಥೈಲಮೀನ್ ಆಗುತ್ತೆ. ಸಿಂಪಲ್ ಇದಿಷ್ಟು ರಿಯಾಕ್ಷನ್ ಬರೆದ್ಬಿಟ್ರೆ ಸಾಕು, ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ವಾಟ್ ಇಸ್ ಗ್ಯಾಬ್ರಿಯಲ್ ಥಾಲಮೈಡ್ ಸಿಂಥಸಿಸ್, ಗಿವ್ ಎಕ್ಸಾಂಪಲ್. ಇದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಇಲ್ಲಿ ಅಂತ ಹೇಳಿದೆ ನಿಮಗೆ, ಹೈಡ್ರೋಜನ್ KOH ಹಾಕಿದಾಗ ಏನಾಗುತ್ತೆ, ಹೈಡ್ರೋಜನ್ ಇರುತ್ತೆ, ರಿಮೂವ್ ಮಾಡಬೇಕು, ಪೊಟ್ಯಾಷಿಯಂ ಥಾಲಮೈಡ್ ಆಗುತ್ತೆ. ಇವಾಗ N- ಇದೆ, Rಗೆ ಹೋಗಿ ಅಟ್ಯಾಕ್ ಮಾಡಬೇಕು. ಸೊ ನಮ್ಗೆ ಏನಾಗುತ್ತೆ, N-ಆಲ್ಕೈಲ್ ಥಾಲಮೈಡ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, NaONH ಇದೆ, ಹೋಗಿ ಅಟ್ಯಾಕ್ ಮಾಡಬೇಕು, RNH2 ಹೊರಗಡೆ ಹೋಗುತ್ತೆ. ಇವಾಗ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ವೈ ಅರೋಮೆಟಿಕ್ ಪ್ರೈಮರಿ ಅಮೀನ್ಸ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ಗ್ಯಾಬ್ರಿಯಲ್ ಸಿಂಥಸಿಸ್. ಸೊ ಇವಾಗ ಏನಾಗುತ್ತೆ ಅಂದರೆ, ಅರೋಮೆಟಿಕ್ ಕ್ಲೋರೈಡ್ ಅಂದಾಗ ಈ ರೀತಿ ಗ್ರೂಪ್ ಇದ್ದಾಗ ನಮ್ಗೇನಾಗುತ್ತೆ, ಕೆನಾಟ್ ಬಿ ಪ್ರಿಪೇರ್ಡ್ ಬೈ ಗ್ಯಾಬ್ರಿಯಲ್ ಸಿಂಥಸಿಸ್ ಅಲ್ಲ. ಇವಾಗ Cl ಅಂತ ನಾವು ತೊಗೊಂಡ್ರೆ ಏನಾಗುತ್ತೆ, ಈ Cl ನಾವೇನು ಮಾಡ್ಬೋದು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಲ್ಲ ಆಗಲ್ಲ. ಇಟ್ಸ್ ನಾಟ್ ವೆರಿ ಈಸಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಅಲೈಲ್ ಹ್ಯಾಲೈಡ್ಸ್ ಡು ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಬೆನ್ಸಿನ್ ರಿಂಗ್ ಆ್ಯಂಡ್ ದ CX ಬಾಂಡ್ ಇಸ್ ಪಾರ್ಷಿಯಲಿ ಡಬಲ್ ಬಾಂಡ್ ಕ್ಯಾರೆಕ್ಟರ್ಸ್. ಓಕೆನಾ. ಸೊ ಡ್ಯೂ ಟು ರೆಸೊನೆನ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಇರ್ತಾವಲ್ಲ, ಸೊ ಏನಾಗುತ್ತೆ, ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ನೋಡ್ಬೋದು. ಸೊ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದ್ರಿಂದ ನಮಗೇನಾಗುತ್ತೆ, ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದ್ರಿಂದ ಸೊ ನಮಗೇನಾಗುತ್ತೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸಿ ಆಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ, ಆಲಿಫ್ಯಾಟಿಕ್ ರಿಯಾಕ್ಷನ್ ಇದ್ದಾಗ ಮಾತ್ರ ನಾವೇನು ಮಾಡ್ಬೋದು, CH3X. ಸೊ ಈ ರೀತಿ ಬಾಂಡ್ ಇದ್ದಾಗ ನಾವೇನು ಮಾಡ್ಬೋದು, ಈಸಿಲಿ ಈ ಗ್ರೂಪ್ ಹೋಗಿ ಇಲ್ಲಿ ಅಟ್ಯಾಕ್ ಮಾಡ್ಬೋದು, ಈ ಗ್ರೂಪ್ ಹೋಗಿ ಇಲ್ಲಿ ಅಟ್ಯಾಕ್ ಮಾಡ್ಬೋದು, X ಹೊರಗಡೆ ಹೋಗುತ್ತೆ, ನಮಗೇನಾಗುತ್ತೆ ಆಲ್ಕೈಲ್ ಅಮೀನ್ ಫಾರ್ಮೇಷನ್ ಆಗುತ್ತೆ. ಸೊ ಅದು ಯಾವುದು ವೆರಿ ಇಂಪಾರ್ಟೆಂಟ್, ಪ್ರೈಮರಿ ಅಮೀನ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಇಷ್ಟು ನೀವು ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಸೊ ಡಿಸ್ಕಸ್ ದ ಕಪ್ಲಿಂಗ್ ರಿಯಾಕ್ಷನ್ ಬಿಟ್ವೀನ್ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ವಿತ್ ಎನಿಲಿನ್, ಗಿವೆನ್ ಇಕ್ವೇಷನ್. ಸೊ ಇಲ್ಲಿ ಏನಾಗುತ್ತೆ, ಸೊ ನಾರ್ಮಲಿ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ಇದೆ, NH2 ಇದೆ, ಪ್ಯಾರಾಪೊಷನ್ ನಾವೇನು ಮಾಡಬೇಕು, ಹೈಡ್ರೋಜನ್ ರಿಮೂವ್ ಮಾಡಬೇಕು, N ಡಬಲ್ ಬಾಂಡ್ N ಮಾಡಬೇಕು, ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ಪ್ಯಾರಾಮಿನೋ ಅಜೋ ಬೆನ್ಸಿನ್ ಆಗುತ್ತೆ. ಇದು ಯೆಲ್ಲೋ ಡೈ. ಓಕೆನಾ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಾವು ನೋಡಿದ್ವಿ MCQs ಅಲ್ಲಿ. ಸೊ ಏನಾಗುತ್ತೆ, ಎಸಿಡಿಕ್ ಮೀಡಿಯಮಲ್ಲಿ ಮಾತ್ರ ನಾವೇನು ಮಾಡಬೇಕು, ಯೂಸ್ ಮಾಡಬೇಕು. ಓಕೆನಾ. ಸೊ ಅದ್ರ ಬದಲಿಗೆ ನಾವು ಇವಾಗ OH ಹಾಕಿದ್ರೆ ಅದೇನಾಗುತ್ತೆ, ಬೇಸಿಕ್ ಮೀಡಿಯಮಲ್ಲಿ ನಾವೇನು ಮಾಡಬೇಕಂದ್ರೆ ಕಪ್ಲಿಂಗ್ ಮಾಡಬೇಕಾಗತ್ತೆ. ಅದಕ್ಕೆ ಏನಂತ ಕರಿತೀವಿ, ಪ್ಯಾರಾ ಹೈಡ್ರೋಕ್ಸಿ ಅಜೋ ಬೆನ್ಸಿನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇರೋದು ಐಯೋಪ್ಯಾಕ್ನಿಮ್. ಸೊ ನಿಮ್ಗೆ ಹೇಳಿದ್ದೆ ನಾನು ಒಂದು 6 ಬರ್ಸ್ತೀನಿ ಅಂತ. ಸೊ ಇಲ್ಲಿದ್ದಾವೆ.
ಸೊ ನಾರ್ಮಲ್ ಸಿಂಪಲ್ ಕೇಳಿದರೆ ಪ್ರೋಪೇನ್ 1 ಅಮೀನ್ ಆಗುತ್ತೆ, 3 ಕಾರ್ಬನ್ ಐಟಮ್ಗಳು 1 ಅಮೀನ್ ಗ್ರೂಪ್ ಇದೆ. ನೆಕ್ಸ್ಟ್ ನೀವು ನೋಡ್ಬೋದು ಇದೇನು ಟರ್ಷರಿ ಗ್ರೂಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಎನ್ ಕಾಮೈನ್ ಡೈ ಇಥೈಲ್ ಆಗುತ್ತೆ. ಇವಾಗ ನಾವು ನಂಬರಿಂಗ್ ಮಾಡಬೇಕು 1 2 3 4. ಸೆಕೆಂಡ್ ಪೊಸಿಷನ್ ನಮಗೇನಿದೆ ಬ್ಯೂಟೇನ್ 4 ಕಾರ್ಬನ್ ಐಟಮ್ಗಳು ಸೆಕೆಂಡ್ ಪೊಸಿಷನ್ ಅಮೀನ್ ಗ್ರೂಪ್ ಕನೆಕ್ಟ್ ಆಗಿದೆ, ಅದಕ್ಕೋಸ್ಕರ ಏನಾಗುತ್ತೆ 2 ಬ್ಯೂಟೇನ್ ಅಮೈನ್ ಆಗುತ್ತೆ. ಓಕೆನಾ, ಬ್ಯೂಟೇನ್ 2 ಅಮೀನ್ ಆಗುತ್ತೆ, ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡ್ಬೋದು ಇದು ಟರ್ಷರಿ ಗ್ರೂಪು. ಟರ್ಷರಿ ಗ್ರೂಪ್ ಇದ್ದಾಗ ನಮಗೇನಾಗುತ್ತೆ C2H5 ಇದೆ, ಲಾಂಗೆಸ್ಟ್ ಏನು ಲಾಸ್ಟಿಗೆ ಹೋಗುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ ಈಥೇನ್ ಅಮೈನ್ ಆಗುತ್ತೆ. ಉಳಿದಿರೋದೇನು 2 CH3 ಗ್ರೂಪ್ಗಳು ಎನ್ ಕಾಮೈನ್ ಡೈ ಮಿಥೈಲ್ ಆಗುತ್ತೆ. ಓಕೆನಾ, ಸೊ ಇಷ್ಟು. ನೆಕ್ಸ್ಟ್ ಇರೋದು ಇವಾಗ NH2 CH2 6 NH2. ಸೊ ಇಲ್ಲೇನಾಗುತ್ತೆ ಅಂದರೆ ಹೆಕ್ಸೇನ್ 1,6 ಡೈಅಮೀನ್ ಆಗುತ್ತೆ. ಫಸ್ಟ್ ಕಾರ್ಬನ್ ಐಟಮ್ಗೆ NH2 ಕನೆಕ್ಟ್ ಆಗಿದೆ, ಲಾಸ್ಟ್ ಕಾರ್ಬನ್ ಐಟಮ್ಗೆ NH2 ಕನೆಕ್ಟ್ ಆಗಿದೆ, ಹೆಕ್ಸೇನ್ 1,6 ಡೈಅಮೀನ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇರೋದು CH3 ಟ್ವೈಸ್ NCH3 ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಎನ್ ಕಾಮೈನ್ ಡೈ ಮಿಥೈಲ್ ಮೀಥೇನ್ ಅಮೈನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವ್ದಾದ್ರು ಒಂದು CH3 ನಾವೇನು ಮಾಡಬೇಕು ಪೇರೆಂಟ್ ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಉಳಿದಿರೋ CH3 ಟ್ವೈಸ್ ಇದೆ, ಸೊ ಎನ್ ಕಾಮೈನ್ ಡೈ ಮಿಥೈಲ್ ಮೀಥೇನ್ ಅಮೈನ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡ್ಬೋದು ಬೆಂಜಿನ್ ರಿಂಗ್ ಇದೆ, 2 CH3 ಗ್ರೂಪ್ಗಳಿದ್ದಾವೆ. ಸೊ ಬೆಂಜಿನ್ ರಿಂಗ್ ಹೈಯೆಸ್ಟ್ ಪ್ರಯಾರಿಟಿ ಹೋಗುತ್ತೆ. ಟರ್ಷರಿ ಗ್ರೂಪ್ ಬೇರೆ ಎನ್ ಕಾಮೈನ್ ಡೈ ಮಿಥೈಲ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬೆಂಜಿನ್ ಅಮೈನ್ ಅಂತ ನಾವು ಇದನ್ನ ಬರಿಬೋದು. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ IUPAC ನೇಮ್ ಆಫ್ ದ ಸಿಂಪ್ಲೆಸ್ಟ್ ಅರೈಲ್ ಅಮೈನ್ ವಿತ್ ಆ್ಯಂಡ್ ರೈಟ್ ಇಟ್ಸ್ ಫಾರ್ಮುಲಾ. ಸೊ ಸಿಂಪ್ಲೆಸ್ಟ್ ಅರಮೈನ್ ಅಂದರೆ ಸ್ಟಾರ್ಟಿಂಗು ಯಾವುದು ಇದಿರುತ್ತೆ ಆ್ಯನಿಲಿನ್ ಅಂತ. ಓಕೆನಾ, ಸೊ ಇದನ್ನು ಕೇಳಿದ್ದಾರೆ ಪಾರ್ಟ್ C-ಯಲ್ಲಿ. ಸೊ ಪಾರ್ಟ್ D-ಯಲ್ಲಿ ಇದು ನೋಟ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಐಡೆಂಟಿಫೈ ದ ರಿಯೇಜೆಂಟ್ A ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಇಸ್. ಸೊ ಇವಾಗ ನಮ್ಗೇನು ಹೇಳಿದ್ರು R4N+X- ಇದೇನು ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್. ಸೊ ಇದೇನು ನಾರ್ಮಲಿ ಸ್ಟ್ರಕ್ಚರ್ ಇದ್ರು R4 ಅಂದರೆ ಈ ರೀತಿ ಇರುತ್ತೆ. ಇದಕ್ಕೇನು ಮಾಡಿದ್ದಾರೆ ಅಂದರೆ X- ಹಾಕಿದ್ದಾರೆ ಅವರು. ಇವಾಗ ನಾವೇನು ಮಾಡಬೇಕು, ಇದಕ್ಕೆ ರಿಯಾಕ್ಟೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 R ಇದ್ದರೆ ಇವರು ಆಲ್ರೆಡಿ 2 Rನ ಕೊಟ್ಟಿದ್ದಾರೆ, ನಮ್ಗೆ ಇನ್ನೆಷ್ಟು Rಗಳು ಬೇಕು, 2 Rಗಳು ಬೇಕು. ಅದಕ್ಕೋಸ್ಕರ ಏನು ಮಾಡಿದ್ದೀನಿ 2 Rನ ಯೂಸ್ ಮಾಡಿದ್ದೀನಿ, ಒಂದು ಹೈಡ್ರೋಜನ್ ಹಾಕಿದ್ದೀನಿ. ಸೊ 3 ಟ್ರೈವೆಲೆಂಟ್ ಅಲ್ಲ, ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಸೆಕೆಂಡರಿ ಅಮೀನ್ ಆಗುತ್ತೆ. ಸೆಕೆಂಡರಿ ಅಮೀನು 2 RX ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಏನಾಗುತ್ತೆ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ನ ಕೊಡುತ್ತೆ. ಸಿಂಪಲ್ ಕ್ವಶನ್ ಕೇಳಿದರೆ ಆರಾಮಾಗಿ ನೀವು ಜಸ್ಟ್ ಥಿಂಕ್ ಮಾಡಿ ಬರ್ದ್ಬಿಟ್ರೆ ಮುಗೀತು. ಸೆಕೆಂಡರಿ ಪ್ರೈಮರಿ ಟರ್ಷರಿ ಅಮೀನ್ ಅನ್ನೋದು ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆನಾ, ಟರ್ಷರಿ ಅಂದರೆ 3 ಆಲ್ಕೈಲ್ ಗ್ರೂಪ್, ಸೆಕೆಂಡರಿ ಅಂದರೆ 2 ಆಲ್ಕೈಲ್ ಗ್ರೂಪ್, ಪ್ರೈಮರಿ ಅಂದರೆ 1, ಕ್ವಾಟರ್ನರಿ ಅಮೋನಿಯಂ ಅಂದರೆ 4 ಆಲ್ಕೈಲ್ ಗ್ರೂಪ್ಗಳು ಕನೆಕ್ಟ್ ಆಗಿರ್ತವೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಇರೋದು ಇಲ್ಲಿ, ಸೊ ವಾಟ್ ಇಸ್ ದ ಹಿನ್ಸ್ಬರ್ಗ್ ರಿಯೇಜೆಂಟ್, ರೈಟ್ ದ ಇಕ್ವೇಷನ್ ಫಾರ್ ದ ರಿಯಾಕ್ಷನ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಅಮೀನ್ಸ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ಹಿನ್ಸ್ಬರ್ಗ್ ರಿಯೇಜೆಂಟ್ ಜೊತೆಗೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂದ್ರೆ ಏನು, C6H5SO2Cl. ಓಕೆನಾ, ಇದು. ಸೊ ಇವಾಗ ಏನಾಗುತ್ತೆ ಸಿಂಪಲ್, ಇಲ್ಲಿಂದ CH ಇದೆ, ಇಲ್ಲಿಂದ Cl ಇದೆ, ಕನೆಕ್ಟ್ ಆಗ್ತವೆ, ಹೊರಗಡೆ ಹೋಗ್ತವೆ. ಇಲ್ಲೊಂದು ಎಸಿಡಿಕ್ ಹೈಡ್ರೋಜನ್ ಇದೆ, ಇದೇನಾಗುತ್ತೆ ಆಲ್ಕಲಿ ಏನಾಗುತ್ತೆ ಅಂದರೆ ಸೊಲ್ಯೂಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೈಮರಿ ಅಮೀನ್ ಜೊತೆಗೆ ನೆಕ್ಸ್ಟ್ ಸೆಕೆಂಡರಿ ಅಮೀನ್ ಅಂದಾಗ ನಮ್ಗೇನಾಗುತ್ತೆ ಸೆಕೆಂಡರಿ ಅಮೀನ್ ಅಂತ ಹೊಡಿದ್ವಿ, ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ Cl ಇದೆ. ಸೊ ಇವೇನಾಗುತ್ತೆ ಹೊರಗಡೆ ಹೋಗ್ತವೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಮಗೆ ಒಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ, ಇಲ್ಲ ಹೈಡ್ರೋಜನ್ ಇಲ್ಲ, ಇದು ಆಲ್ಕಲೈಲ್ ಸೊಲ್ಯೂಬಲ್ ಆಗಲ್ಲ. ಓಕೆನಾ, ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂದರೆ ಏನು ಅಂತಲೂ ಬರಿಬೋದು ನೀವು, ಬೆಂಜಿನ್ ಸಲ್ಫೋನಿಲ್ ಕ್ಲೋರೈಡ್. ಹಿನ್ಸ್ಬರ್ಗ್ ರಿಯೇಜೆಂಟ್ಸ್ ರಿಯಾಕ್ಟ್ಸ್ ವಿತ್ ಪ್ರೈಮರಿ ಅಂಡ್ ಸೆಕೆಂಡರಿ ಅಮೀನ್ಸ್ ಟು ಫಾರ್ಮ್ ಸಲ್ಫೋನಮೈಡ್ಸ್. ಸೊ ಇದರ IUPAC ನೇಮ್ನು ನೀವು ಬರಿಬೇಕು, N-ethyl ಬೆಂಜಿನ್ ಸಲ್ಫೋನಲಮೈಡ್. ಓಕೆನಾ, ಸಲ್ಫೋನಿಲಮೈಡ್ ಅಥವಾ ಸಲ್ಫೋನಮೈಡ್ ಅಂತಲೂ ಬರಿಬೋದು ನಾವು. ಸೊ ಇದು ಜಸ್ಟ್ ನೋಟ್ ಮಾಡ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಸೊ MCQಸಲ್ಲೂ ಕೇಳ್ತಾರೆ ನಿಮ್ಗೆ ಅಲ್ಲೂ ನೀವು ಜಸ್ಟ್ ಇದು ನೆನ್ಪಿಟ್ಕೊಂಡಿದ್ರೆ ಪ್ರೈಮರಿ ಅಮೀನಲ್ಲಿ ಒಂದು ಹೈಡ್ರೋಜನ್ ಇರುತ್ತೆ, ಸೆಕೆಂಡರಿ ಅಮೀನಲ್ಲಿ ಒಂದು ಹೈಡ್ರೋಜನ್ ಇರೋಲ್ಲ ಅಂತ ಇದಿಷ್ಟು ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ರು ನಿಮ್ಗೆ ಏನಾಗುತ್ತೆ ಅಂದರೆ MCQಸಲ್ಲಿ ನೀವು ಆರಾಮಾಗಿ ಸಾಲ್ವ್ ಮಾಡಬೇಕು, ಇದನ್ನೆಲ್ಲ ಬರೆದು ಮಾಡಬೇಕು ಅನ್ನೋದು ಇರಲ್ಲ. ಓಕೆನಾ, ಸೊ ಅಷ್ಟೇ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಸೊ ನೇಮ್ ಎನಿ ಒನ್ ಆಫ್ ದ ಬಯೋಲಜಿಕಲ್ ಆಕ್ಟಿವ್ ಅಮಿನೋ ಕಾಂಪೌಂಡ್ ಯೂಸ್ಡ್ ಇನ್ ದ ಫಾಲೋವಿಂಗ್ ಟು ಇನ್ಕ್ರೀಸ್ ಬ್ಲಡ್ ಪ್ರೆಷರ್. ಸೊ ಯಾವುದು ಆಡ್ರೆನಲಿನ್, ಸೊ ಎಫಿನ್ರಿನ್ ಯಾವ್ದಾದ್ರು ಒಂದು ಬರಿಬೋದು, ಆಡ್ರೆನಲಿನ್ ಬರ್ದಿದ್ದೀನಿ. ನೆಕ್ಸ್ಟ್ ಇರೋದು ಆ್ಯಸ್ ಎನ್ ಎನೆಸ್ಥೆಟಿಕ್ ಇನ್ ಡೆಂಟಿಸ್ಟ್ರಿ. ಸೊ ನಿಮ್ಗೆ ಹೇಳಿದ್ದೆ ಅದಕ್ಕೋಸ್ಕರ ಇದು ಎಕ್ಸಾಂಪಲ್, ಇದು ನೇಮ್ ನೆನ್ಪಿಟ್ಕೊಂಡ್ರಿ ಅಂತ. ಸೊ ಇದು ನೆಕ್ಸ್ಟ್ ಇರೋದು ಇವಾಗ ಎ ವೈಟ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ಡ್ ವೆನ್ ಅನಿಲಸ್ ರಿಯಾಕ್ಟ್ ವಿತ್ ಬ್ರೋಮಿನ್ ವಾಟರ್ ಎಟ್ ರೂಮ್ ಟೆಂಪ್ರೇಚರ್, ನೇಮ್ ದ ಪ್ರೆಸಿಪಿಟೇಟ್ ಆ್ಯಂಡ್ ರೈಟ್ ದ ಇಕ್ವೇಷನ್ ಅಂತ ಹೇಳಿದ್ದಾರೆ. ಸೊ ಇವೇನಾಗುತ್ತೆ ಸಿಂಪಲ್ ಅಮೋನಿಯಾ ಇದು ಅರೈಲ್ ಅಮೀನ್ ಏನಿರುತ್ತೆ ಹೋಗಿ ರಿಯಾಕ್ಟ್ ಆಗುತ್ತೆ Br2 ಜೊತೆ. ಎಕ್ಸಸ್ ಇದ್ದಾಗ ನೀವು ಎಲ್ಲ ಕಡೆ ನೋಡ್ತಾ ಹೋಗ್ಬೋದು. ಈವನ್ ನೈಟ್ರೋ ಗ್ರೂಪ್ ಇದ್ದಾಗಲೂ ಏನಾಗುತ್ತೆ ಅಂದರೆ ನಾವು OH ಗ್ರೂಪ್ ಇದ್ದಾಗ ನಾವು ನೋಡಿದ್ವಿ. ಸೊ ಅಲ್ಲೇನಾಗುತ್ತೆ 3 ಕಡೆನೂ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಯಾಕೆ ಇವೆಲ್ಲ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಗಳು, ಎಲೆಕ್ಟ್ರಾನ್ ಡೆನ್ಸಿಟಿನ ಜಾಸ್ತಿ ಇನ್ಕ್ರೀಸ್ ಮಾಡ್ತವೆ. ಎಲೆಕ್ಟ್ರಾನ್ ಡೆನ್ಸಿಟಿನ ಜಾಸ್ತಿ ಇನ್ಕ್ರೀಸ್ ಮಾಡ್ತು ಅಂದ್ಕೊಳ್ಳಿ ಏನಾಗುತ್ತೆ ಆರ್ಥೋ ಮತ್ತು ಪ್ಯಾರಾಪೊಷನಲ್ಲಿ ಎಲ್ಲ ಕಡೆ ಏನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇರೋದು ಹೌ ಡು ಯು ಕನ್ವರ್ಟ್ ಮಿಥೈಲ್ ಸೈನೈಡ್ ಇಂಟು ಈಥೈಲ್ ಅಮೀನ್ ಬೈ ರಿಡಕ್ಷನ್ ಬೈ ಕ್ಯಾಟಲಿಟಿಕ್ ಹೈಡ್ರೋಜನೇಷನ್ ಮೆಥಡ್. ಸೊ ಎಷ್ಟು ನಿಕಲ್ ಹಾಕ್ತೀವಿ ನಾವು, ಏನಾಗುತ್ತೆ ಕ್ಯಾಟಲಿಟಿಕ್ ಹೈಡ್ರೋಜನೇಷನಲ್ಲಿ ನಮಗೆ CH3CN ಇರೋದು ಸೈನೈಡ್ ಇರೋದು ಅಮೀನ್ ಆಗಿ ಕನ್ವರ್ಟ್ ಆಗುತ್ತೆ. ಸಿಂಪಲ್. ಓಕೆನಾ, ಸೊ ನೆಕ್ಸ್ಟ್ ಇರೋದು ಇದರ ಡೆಫಿನೇಷನ್ ಬರ್ದಿದ್ದೀನಿ. ಸೊ ಸಿಂಪಲ್, ಇದು ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ಇದು ಫಾರ್ಮೇಷನ್ ಆಗುತ್ತೆ, ಅಷ್ಟೇ ಇರೋದು. ನೀವು ನಾರ್ಮಲಿ ಅದು ಮತ್ತು ಸೆಂಟೆನ್ಸ್ ಓದ್ಕೊಂಡು ನೆನ್ಪಿಟ್ಕೋಬೇಕಂತಿಲ್ಲ, ರಿಯಾಕ್ಷನ್ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಅದು ರಿಯಾಕ್ಷನ್ ನೀವೇ ಬರ್ಕೊಂತ ಹೋಗ್ಬಿಟ್ರೆ ಆಯಿತು. ಈ ಮೇನ್ ವರ್ಡ್ಸ್ಗಳನ್ನು ಎಷ್ಟು ನಿಕಲ್ ಜೊತೆ ರಿಯಾಕ್ಟ್ ಆಗುತ್ತೆ, ಸೈನೈಡ್ ಇರೋದು, ಇದು ಮಿಥೈಲ್ ಸೈನೈಡ್ ಇರುತ್ತೆ. ಸೊ ಇವನ್ನೆಲ್ಲ ಕರೆಕ್ಟಾಗಿ ಬರೆದಿಟ್ಕೋಬೇಕು. ಓಕೆನಾ, ಸೊ ಅಷ್ಟು ಬರೆದಿಟ್ಕೊಂಡ್ರೆ ಆಯಿತು.
ನೆಕ್ಸ್ಟ್ ಇರೋದು ಇವಾಗ ರೈಟ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬೆಸಿಸಿಟಿ ಆಫ್ ದ ಫಾಲೋವಿಂಗ್ ಅಮೀನ್ಸ್ ಇನ್ ಎಕ್ವೇಸ್ ಸೊಲ್ಯೂಷನ್. ಸೊ ಎಕ್ವೇಸ್ ಸೊಲ್ಯೂಷನ್ ಇದ್ದಾಗ ನಿಮ್ಗೆ ಅಂತ ಹೇಳಿದ್ದೆ, ಸೊ ಫಸ್ಟ್ ಇರೋದು 2, ಆಮೇಲೆ 3, ನೆಕ್ಸ್ಟ್ ಏನಾಗುತ್ತೆ 1, ಆಮೇಲೆ 0. ಸೊ ಯಾವುದು ಕೊಟ್ಟಾಗ C2H5 ಕೊಟ್ಟಾಗ, C2H5 ಕೊಟ್ಟಾಗ ಏನಾಗುತ್ತೆ ಸೆಕೆಂಡರಿ, ಟರ್ಷರಿ, ನೆಕ್ಸ್ಟ್ ಏನಾಗುತ್ತೆ ಪ್ರೈಮರಿ, ನೆಕ್ಸ್ಟ್ ಏನಾಗುತ್ತೆ ಅಂದರೆ NH3 ಆಗುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ಕೇಳಿದರೆ ಅರೇಂಜ್ ದ ಫಾಲೋವಿಂಗ್ ಅಮೀನ್ಸ್ ಇನ್ ದ ಆರ್ಡರ್ ಆಫ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಇನ್ ಎಕ್ವೇಸ್ ಸೊಲ್ಯೂಷನ್. CH3 ಕೊಟ್ಟಿದ್ದಾರೆ. CH3 ಕೊಟ್ಟಾಗ ಏನಾಗುತ್ತೆ, C2H5 ಕೊಟ್ಟಾಗ ಇದು, CH3 ಕೊಟ್ಟಾಗ ಏನಾಗುತ್ತೆ ಸೆಕೆಂಡರಿ, ನೆಕ್ಸ್ಟ್ ಪ್ರೈಮರಿ ಹೈಡ್ರೋಜನ್ ಬಾಂಡಿಂಗ್ ಮ್ಯಾಟ್ರ್ ಆಗುತ್ತೆ, ನೆಕ್ಸ್ಟು ಸೆಕೆಂಡರಿ, ಪ್ರೈಮರಿ, ಟರ್ಷರಿ ಆ್ಯಂಡ್ ದೆನ್ NH3 ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಇಷ್ಟೇ ಇರೋದು, ಮುಗೀತು. ನೆಕ್ಸ್ಟ್ ಇರೋದು ಇವಾಗ ದ PKB ವ್ಯಾಲ್ಯೂ ಆಫ್ ಅಮೋನಿಯಾ, ಮಿಥೇನಮೈನ್ ಆ್ಯಂಡ್ ಬೆನ್ಸಿನಮೈನ್ ಆರ್ 4.75, 3.38, 9.38 ರೆಸ್ಪೆಕ್ಟಿವ್ಲಿ. ಅರೇಂಜ್ ದಮ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಬೇಸಿಕ್ ಸ್ಟ್ರೆಂತ್ ಅಂತ ಕೇಳಿದ್ದಾರೆ. ಸೊ ಲೋವರ್ PKB ಇದ್ರೆ ನಮಗೇನಾಗುತ್ತೆ, ಅದು ಸ್ಟ್ರಾಂಗೆಸ್ಟ್ ಬೇಸ್ ಆಗಿರುತ್ತೆ. ಸೊ ಲೋಯೆಸ್ಟ್ PKB ಯಾರ್ದಿದೆ, ಸೊ 3.38 ಯಾರ್ದು ಮಿಥೇನಮೈನ್ದು. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಅದು ಬೇಸಿಸಿಟಿ ಜಾಸ್ತಿ ಇರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. PKB ಅಂದರೆ ನಮಗೇನಾಗಿರುತ್ತೆ ಅಂದರೆ ಸ್ಟ್ರಾಂಗ್ ಬೇಸ್, PKB ಅಂದರೆ ನಮಗೇನಾಗಿರುತ್ತೆ ಸ್ಟ್ರಾಂಗ್ ಬೇಸ್ ಆಗಿರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಮಿಥೇನಮೈನ್, ಅಮೋನಿಯಾ ಆ್ಯಂಡ್ ಬೆನ್ಸಮೈನ್. ಸೊ ಈ ರಿಯಾಕ್ಷನ್ ವಾಟರ್ ನೆನ್ಪಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಯಾವುದು ಅಲ್ಕೈಲಮೀನ್, ಅಮೋನಿಯಾ ಆ್ಯಂಡ್ ಬೆನ್ಸನಮೈನ್. ಸೊ ಅದಕ್ಕೋಸ್ಕರ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಸೊ ಅದ್ರ PKB ವ್ಯಾಲ್ಯೂನ ನಿಮ್ಗೆ ಹೇಳಿದ್ದೆ. ಸೊ ಕಮ್ಮಿ ಇರೋದು ಯಾವುದಿರುತ್ತೆ, ಸ್ಟ್ರಾಂಗ್ ಬೇಸ್ ಆಗಿರುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಏನು ಮಾಡುತ್ತೆ ಕೊಡ್ತಾ ಇರುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಏನು ಮಾಡುತ್ತೆ ಕಮ್ಮಿ ಆಗುತ್ತೆ. ಯಾಕೆ, ಬೆನ್ಸಿನ್ ರಿಂಗ್ ಒಳಗೆ ಡಿಲೋಕಲೈಸ್ ಆಗ್ತಾ ಇರುತ್ತೆ. ಸುಮ್ಮನೆ ಒಂದು ಪಾಯಿಂಟ್ನ ಹಾಕಿದ್ದೀನಿ, ನಿಮ್ಮ ಕ್ವಶನಲ್ಲಿ ಕೇಳ್ತಾರೆ ಅಂತ. ಸೊ ಇದನ್ನು ಜಸ್ಟ್ ನೋಟ್ ಮಾಡ್ಕೊಂಡಿರಿ, ಏನಿರಲ್ಲ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಡಿಲೋಕಲೈಸ್ ಆಗ್ತಿರ್ತವೆ, ಬೆನ್ಸಿನ್ ರಿಂಗ್ಗೆ ಅವೈಲೇಬಲ್ ಇರಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಬೆನ್ಸಿನಮೈನ್ದು ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇಷ್ಟು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಹೌ ಇಸ್ ಅನಿಲಿನ್ ಇಸ್ ಪ್ರಿಪೇರ್ಡ್ ಫ್ರಮ್ ನೈಟ್ರೋಬೆನ್ಸಿನ್. ಸೊ SnHCl ಹಾಕ್ಬೋದು ನೀವು. ಸೊ ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ NO2 ಇರೋದು NH2 ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಇಷ್ಟು. ನೆಕ್ಸ್ಟ್ FeSlನ ಹಾಕ್ಬೋದು. ನೆಕ್ಸ್ಟ್ ಗಿವ್ ಇಕ್ವೇಷನ್ ಫಾರ್ ದ ಕನ್ವರ್ಷನ್ ಆಫ್ ಎನಿಲಿನ್ ಟು 4-bromo ಎನಿಲಿನ್. ಸೊ ಇಲ್ಲೇನಾಗುತ್ತೆ, ನೀವು ಜಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಹೋಗಿ ಅಟ್ಯಾಕ್ ಮಾಡಬೇಕು, ಇದು ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ Br2CH3COHನ ಹಾಕಬೇಕು. ಮತ್ತೇನಾಗುತ್ತೆ, ಫೋರ್ತ್ ಪೊಸಿಷನ್ ನಮ್ಗೆ ಏನಾಗುತ್ತೆ Br ಸಬ್ಸ್ಟಿಟ್ಯೂಟ್ ಆಗುತ್ತೆ. ನೆಕ್ಸ್ಟ್ ಎಸಿಡಿಕ್ ಮತ್ತು ಬೇಸಿಕ್ ಮೀಡಿಯಮ್ ಹಾಕಿದಾಗ ಏನಾಗುತ್ತೆ ಅಂದರೆ ಅಸೈಲೇಷನ್. ಸೊ ಇದೇನಾಗುತ್ತೆ ಅಂದರೆ ಇದು ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ, ಈ ಗ್ರೂಪ್ನ ಹೊರಗಡೆ ಹಾಕತ್ತೆ, ನಮ್ಗೆ ಏನಾಗುತ್ತೆ ಅಂದರೆ ಬ್ರೋಮೋ ಅನಿಲಿನ್ ಫಾರ್ಮೇಷನ್ ಆಗುತ್ತೆ. ಸೊ ನೀವು ಆ್ಯಸಿಡ್ ಮೀಡಿಯಮ್ ಹಾಕಿದಾಗ ಏನಾಗುತ್ತೆ ಶಿಫ್ಟ್ ಆಗುತ್ತೆ ಅಂತ ನಿಮಗೆ ಹೇಳಿದ್ದೆ. ಸೊ ಅದು ಇಲ್ಲಿ ರಿಯಾಕ್ಷನ್ ನೀವು ನೋಡ್ಬೋದು, ಆಸಿಡಿಕ್ ಮೀಡಿಯಮ್ ನಾವು ಹಾಕಿದಾಗ ಏನಾಗುತ್ತೆ ಅಂತ. ಓಕೆನಾ. ಇಕ್ವಿಲಿಬ್ರಿಯಮ್ನ ಏನು ಮಾಡುತ್ತೆ ಅಂದರೆ ಶಿಫ್ಟ್ ಮಾಡುತ್ತೆ. ಸೊ ಇದು ಅಲ್ಲಿ ರಿಯಾಕ್ಷನ್ ಬರ್ದಿರಲಿಲ್ಲ, ನಿಮಗೆ ಇವಾಗ ರಿಯಾಕ್ಷನ್ ಕಂಪ್ಲೀಟ್ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಇಷ್ಟೇ ಇರೋದು, ಮುಗೀತು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇನ್ನೂ ನೆಕ್ಸ್ಟ್ ಚಾಪ್ಟರ್ದು ಮಾಡ್ತಾ ಹೋಗ್ತೀನಿ. ಸೊ ಅದು ಎಲ್ಲ ಬರೆದು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಮಾಡ್ತಾ ಹೋಗ್ತೀನಿ. ನೀವು ಜಸ್ಟ್ ನೋಟ್, ರಿವಿಷನ್ ಆ್ಯಂಡ್ ರಿಕಲೆಕ್ಟ್ ಮಾಡಿರಿ, ಆರಾಮ್ ಬರ್ರಿ, ಚೆನ್ನಾಗಿ ಬರ್ರಿ. ಓಕೆನಾ. ಆಲ್ ದ ಬೆಸ್ಟ್. ಸಿ ಯು. ಬೈ ಬೈ. ಟೇಕ್ ಕೇರ್. ಬೈ ಬೈ.